ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ. ನಾನು ನೇಸರ ಅಗ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಸ್ಟಾರ್ಟ್ಅಪ್ ಕಂಪನಿ ಹೊಸದಾಗಿ. ಆ್ಯಂಡ್ ನಾವು ಟ್ರೈನಿಂಗ್ ಪಾರ್ಟ್ನರ್ಸ್, ಅಂದರೆ ಈಗ ಏನು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಆಗಲಿ ಅಥವಾ ರೈತರಿಗೆ ಟ್ರೈನಿಂಗ್ ಕೊಡೋದಾಗಲಿ, ಅದನ್ನು ನಾವು ಟ್ರೈನಿಂಗ್ ಸೆಂಟರ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದು ಆಫೀಸ್ ಬಂದು ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಇದೆ. ನನ್ನ ಹೆಸರು ರೇಷ್ಮಾ ರಾಣಿ ಅಂತೇಳಿ. ಕವಿ ಅವರು ಹೇಳಿದಾಗೆ ನಮ್ದೊಂದು ಕಂಪನಿ ಇದೆ, ನೇಸರ ಅಗ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ನಾವು ಮಲ್ಲೇಶ್ವರಮಲ್ಲಿ ಆಫೀಸ್ ಇರುವಂಥದ್ದು. ಸೊ ಈ 2 ದಿನಗಳ ಕಾಲ ನಿಮಗೆ ಟ್ರೈನಿಂಗ್ ಕಮ್ ಡಿಸ್ಕಷನ್ ಸೆಷನ್ನ ನಾವು ಮಾಡ್ತಿರ್ತೀವಿ. ನೇಸರ ಅಗ್ರೀಸ್ ಪ್ರೈವೇಟ್ ಲಿಮಿಟೆಡ್ ಇದರಲ್ಲಿ ಒಂದು ಕಿಟ್ ಇದೆ, ಅದನ್ನು ಕೊಡ್ತೀವಿ. ಅದರಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ಸ್ ಅಂದ್ರೆ PGS ಮಾನದಂಡಗಳು ಏನಿದಾವೆ, ಆಮೇಲೆ ಮತ್ತೆ ಫಾರ್ಮ್ಯಾಟ್ಸ್ ಅಂತ ಹೇಳ್ತೀವಿ. ನಾವು ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಅದ್ರದ್ದೆಲ್ಲ ಒಂದು ಜೆರಾಕ್ಸ್ ಕಾಪಿ ಕೊಟ್ಟಿದ್ದೀವಿ, ಅದು ನಿಮ್ಮ ರೆಫರೆನ್ಸ್ ಇರುತ್ತೆ. ಓಕೆ, ಎಂಟೈರ್ ದಿನದ ಸೆಷನ್ 4 ಭಾಗಕ್ಕೆ ನಾವು 4 ಸೆಷನ್ಗೆ ಡಿವೈಡ್ ಮಾಡ್ಕೊಳ್ತೀವಿ. ಸೆಷನ್ 1, ಸೆಷನ್ 2, ಸೆಷನ್ 3, ಸೆಷನ್ 4 ಅಂತ ಹೇಳಿ. ಲಂಚಿಗೆ ಮುಂಚೆ 2 ಸೆಷನ್ ಇರುತ್ತೆ, ಲಂಚ್ ಆದ್ಮೇಲೆ 2 ಸೆಷನ್ ಇರುತ್ತೆ. ಆ ಥರ ಇವತ್ತು ಅಷ್ಟೇ, ನಾಳೆ ಕೂಡ ಅಷ್ಟೇ. ಇದು ಮೊದಲನೇದು ಸೆಷನ್ 0 ಅಂತ ತಗೊಂಡು, ಇದು ಇಂಟ್ರಡಕ್ಷನ್, ಟ್ರೈನಿಂಗ್ ಮಾಡ್ಯೂಲ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳಿ. ಈಗ ಆಲ್ರೆಡಿ ಸೆಲ್ಫ್ ಇಂಟ್ರಡಕ್ಷನ್ ಮತ್ತೆ ಅದೆಲ್ಲ ಇಂಟ್ರಡಕ್ಷನ್ ಆಗಿರೋದ್ರಿಂದ ಮೊದಲನೇ ಸೆಷನ್ ಆಗಿ ಇಂಟ್ರಡಕ್ಷನ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅದೊಂದು ಸೆಷನ್ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ, ಸಾವಯವ ಕೃಷಿ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಬಹಳಷ್ಟು ಟ್ರೈನಿಂಗ್ ಸಹ ತಗೊಂಡಿದ್ದೀರಾ, ಬಹಳಷ್ಟು ಸತಿ ನೋಡಿದೀರಾ, ಮಾಡಿದೀರಾ. ಆದರೂ ಸಹ ನಾವು ರೀಕ್ಯಾಪ್ ಮಾಡ್ತೀವಿ. ಯಾಕೆ ಅಂತಂದ್ರೆ ತುಂಬಾ ಹೊತ್ತಿರೋದಿಲ್ಲ, ಇದೊಂದು 3/4 ಗಂಟೆ ಸೆಷನ್ ಇರುತ್ತೆ. ಯಾಕಂದ್ರೆ ನೀವು ಟ್ರೈನರ್ಸ್ ಆಗಿರೋದ್ರಿಂದ ಮುಂದೆ ನೀವು ರೈತರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಸಾವಯವ ಕೃಷಿ ಬಗ್ಗೆ ತಿಳ್ಕೊಳ್ಳೋದಕ್ಕೂ ರೈತರಿಗೆ ಹೇಳ್ಕೊಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಅಂದ್ರೆ ನಾವು ಈ ಸೆಷನ್ ಅಲ್ಲಿ ಅದ್ರದ್ದು ತತ್ವಗಳೇನು, ಪ್ರಿನ್ಸಿಪಲ್ಸ್ ಅಂತ ಏನ್ ಕರಿತೀವಲ್ಲ ಅದು, ಮತ್ತೆ ಸಾವಯವ ಕೃಷಿಯಿಂದ ಬೆನಿಫಿಟ್ಸ್, ಅದರಿಂದ ಏನು ಅಡ್ವಾಂಟೇಜಸ್ ಸಿಗುತ್ತೆ, ಮತ್ತೆ ಅದನ್ನ ಹೇಗೆಲ್ಲ ಮಾಡ್ಬೋದು, ಸಾವಯವ ಕೃಷಿಗೂ ಮಾಮೂಲಿ ರಸಗೊಬ್ಬರ ಹಾಕಿ ಮಾಡುವಂತ ಕೃಷಿಗಳಿಗೂ ಅಂತರ ಏನು, ಅದನ್ನ ಈ ಫಸ್ಟ್ ಸೆಷನ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಇದು ಇವಾಗ 11 ಗಂಟೆ ತನಕ ಈ ಸೆಷನ್ ನಡೆಯುತ್ತೆ. ಆಮೇಲೆ 11 ಗಂಟೆ ಆದ್ಮೇಲೆ ಒಂದು 10 ನಿಮಿಷ ಬ್ರೇಕ್ ತಗೊಳ್ಬೋದು. ಆಮೇಲೆ ಮತ್ತೆ 11:10ರಿಂದ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಮಾಡ್ತೀವಿ. ಸೆಕೆಂಡ್ ಸೆಷನ್ ಬಂದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್, ಅಂದ್ರೆ ಸಾವಯವ ಪ್ರಮಾಣೀಕರಣದ ಬಗ್ಗೆ ಮಾತಾಡ್ತೀವಿ. ಅಲ್ಲಿಂದ ನಿಮ್ಗೆ ಆಕ್ಚುಯಲ್ ಸೆಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಪ್ರಮಾಣೀಕರಣದ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ, ಸೆಷನ್ ಅಲ್ಲಿ ಮಾತಾಡುವಾಗ ತಿಳ್ಕೊಳ್ಳೋಣಂತೆ. ಹಾಗಾಗಿ 2ನೇ ಸೆಷನ್ ಆಗಿ ಆರ್ಗ್ಯಾನಿಕ್ ಪ್ರಮಾಣೀಕರಣದ ಬಗ್ಗೆ, ಆಮೇಲೆ PGS ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತಾಡೋಣಂತೆ, ತಿಳ್ಕೊಳ್ಳೋಣಂತೆ. ಮತ್ತೆ 1 ಗಂಟೆ ಅಥವಾ 1:15ಗೆ ಎಷ್ಟೊತ್ತಿಗೆ ಲಂಚ್ ಸೆಷನ್ ಇದೆ, ಅದು 1 ಅವರ್ ಲಂಚ್ ಸೆಷನ್ ತಗೊಂಡು, ಅದಾದ ನಂತರ ಲಂಚ್ ಸೆಷನ್ ಆದ್ಮೇಲೆ PGS ಸರ್ಟಿಫಿಕೇಶನ್ ಅಂಡ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತಾಡೋಣ. ಅಂದ್ರೆ ಸರ್ಟಿಫಿಕೇಶನ್ ಹೇಗೆಲ್ಲ ಮಾಡ್ತೀವಿ, ಅದರದ್ದು ವರ್ಕ್ ಫ್ಲೋ ಏನಿರುತ್ತೆ, ಅದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ಗಳು ಹೇಗಿರುತ್ತೆ, ಸ್ಟೆಪ್ಸ್ ಏನಿರುತ್ತೆ, ಅದ್ರ ಬಗ್ಗೆ ಅದು 3ನೇ ಸೆಷನ್ ಆಗಿರುತ್ತೆ. ಮತ್ತೆ 4ನೇ ಸೆಷನ್ ಬಂದು ಮಾಕ್ ಸೆಷನ್ ಅಂತ ಕರಿತೀವಿ. ಅಂದ್ರೆ ನೀವು ಒಬ್ಬೊಬ್ಬರನ್ನೇ ಕರೆದು ಹೇಗೆಲ್ಲ ನೀವು ಇವತ್ತಿನ ಸೆಷನ್ ಅಲ್ಲಿ ಏನೆಲ್ಲ ತಿಳ್ಕೊಂಡ್ರಿ, ಈಗ ನೀವು ಟ್ರೈನರ್ ಆಗಿ ಹೋದಾಗ ನಿಮಗೆ ನೀವು ಹೇಗೆ ನಡ್ಕೊಳ್ಬೇಕಾಗುತ್ತೆ, ಹೇಗೆ ಮಾಡಬೇಕಾಗುತ್ತೆ, ರೈತರ ಹತ್ರ ಏನೆಲ್ಲ ಕವರ್ ಮಾಡಬೇಕಾಗುತ್ತೆ ಅವ್ರಿಗೆ. ಯಾಕೆಂದ್ರೆ ರೈತರಿಗೆ ನಿಮ್ಮಷ್ಟು ಪೇಷನ್ಸ್ ಇರೋದಿಲ್ಲ. ಬೆಳಗ್ಗೆ ನೀವು ಜಾಸ್ತಿ ನೋಡಿದ್ದೀರಾ ರೈತರನ್ನ ನಮ್ಗಿಂತ, ಹಾಗಾಗಿ ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ, 1-2 ಗಂಟೆ ಕಾಲ ಅವ್ರು ಕೂತ್ಕೊಂಡ್ಬಿಟ್ರೆ ಬಹಳ ಅದರಲ್ಲೇ ಅವ್ರ ಟೈಮ್ ಮುಗಿದೋಗುತ್ತೆ. ಆಮೇಲೆ ಮಳೆ ಬಂದ ತಕ್ಷಣ ಅವ್ರಿಗೆ ಜ್ಞಾನ ಎಲ್ಲ ಫಾರ್ಮ್ ಕಡೆ ಹೊರಟೋಗುತ್ತೆ. ಆ ಥರ ಕಡಿಮೆ ಸಮಯದಲ್ಲಿ ಏನೇನೆಲ್ಲ ಕವರ್ ಮಾಡ್ಬೋದು ಅನ್ನೋದನ್ನ ಆ ಮಾಕ್ ಸೆಷನ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಆ ಮಾಕ್ ಸೆಷನ್ಗೆ ಪ್ರೆಸೆಂಟೇಷನ್ ಅಂತ ಏನೇನಿರೋದಿಲ್ಲ, ಆದ್ರೆ ಕೆಲವೊಂದು ಟಾಪಿಕ್ ನ ತಗೊಂಡು ನಿಮ್ಮ ಹತ್ರನೇ ಮಾತಾಡಿಸ್ತೀವಿ. ಅಲ್ಲಿಗೆ ಇವತ್ತಿನ ಸೆಷನ್ ಮುಗಿಯುತ್ತೆ. ಡೇ 1 ಸೆಷನ್ ಮುಗಿಯುತ್ತೆ. ಡೇ 2 ಆಗಿ ಫಾರ್ಮ್ಯಾಟ್ಸ್ಗಳು ಎಲ್ಲ ನಾವು ಡಾಕ್ಯುಮೆಂಟ್ ಫಾರ್ಮ್ಯಾಟ್ದ ಒಂದು ಸ್ವರೂಪನು ನಿಮಗೆ ಕೊಟ್ಟಿದ್ದೀವಿ ಆಲ್ರೆಡಿ ನಮ್ದು ಟ್ರೈನಿಂಗ್ ಕಿಟ್ ಅಲ್ಲಿ. ಹಾಗಾಗಿ ಆ ಡಾಕ್ಯುಮೆಂಟ್ ಫಾರ್ಮ್ಯಾಟ್ಸ್ನ ಒಂದೊಂದಾಗಿ ವಿಶ್ಲೇಷಣೆಯಾಗಿ ಮಾತಾಡೋಣ, ವಿಶ್ಲೇಷಣೆಯಾಗಿ ನೋಡ್ಕೊಳ್ಳೋಣ. ಯಾಕಂದ್ರೆ PGS ಸರ್ಟಿಫಿಕೇಶನ್ ಅನ್ನೋದ್ರಲ್ಲಿ ಬಹಳಷ್ಟು ಡಾಕ್ಯುಮೆಂಟೇಶನ್ ವರ್ಕ್ ಇರುತ್ತೆ. ಆ ಡಾಕ್ಯುಮೆಂಟೇಶನ್ ವರ್ಕ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಆಲ್ಮೋಸ್ಟ್ 9 ಫಾರ್ಮ್ಯಾಟ್ ಇದೆ ಫಿಲ್ ಮಾಡುವಂಥದ್ದು. ರೈತರ ಪರವಾಗಿ ನೀವು ಫಿಲ್ ಮಾಡಬೇಕಾಗತ್ತೆ.
ರೈತರಲ್ಲಿ ಅಕಸ್ಮಾತ್ ಏನಾದ್ರು ಅವ್ರಿಗೇನಾದ್ರು ತಿಳ್ಕೊಳ್ಳೋಷ್ಟು ಇದ್ರೆ ಬರೆಯುವಷ್ಟಿದ್ರೆ ಬರಿಬೋದು, ಇಲ್ಲಾಂದ್ರೆ ಅವ್ರ ಪರವಾಗಿ ನೀವು ಬರಿಬೇಕಾಗುತ್ತೆ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಮತ್ತೆ ಇಲ್ಲಾಂದ್ರೆ ಆ ಫಾರ್ಮ್ ಅಲ್ಲೇ ಫಿಲ್ ಕೂಡ ಮಾಡಬಹುದು. ನೀವು ಏನಿದೆ ನಿಮ್ಮ ಹೆಸರಲ್ಲೇ ಫಿಲ್ ಮಾಡಿ, ಅವಾಗ ನಿಮ್ಗೊಂದು ಅರ್ಥ ಆಗುತ್ತೆ. ಸಾರಿ, ಅದು ನಾಳೆ ಪೂರ್ತಿ ದಿನ ಅದೇ ಫಾರ್ಮ್ಯಾಟ್ಸ್ ಬಗ್ಗೆನೇ ಮಾತಾಡ್ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ದಿನದ ಕೊನೆಯಲ್ಲಿ ನಿಮ್ಗೊಂದು ಸಣ್ಣ ಅಸೆಸ್ಮೆಂಟ್ ಅಂತ ಹೇಳಿ ಒಂದು ಕಂಡಕ್ಟ್ ಮಾಡ್ತೀವಿ. ಅಂದ್ರೆ ಇವತ್ತು ನಾಳೆ ಏನು ಕಲ್ತಿದೀವಿ ಅದ್ರ ಬಗ್ಗೆ ಒಂದು ಅಸೆಸ್ಮೆಂಟ್ ಅಂತ ಇರುತ್ತೆ. ನೀವು ಒಂದು ಸಣ್ಣದಾಗಿ 1 hour ಸರ್ಟಿಫಿಕೇಟ್ ಟೆಸ್ಟ್ ಅಂತ ಹೇಳಿ ಒಂದು ಮಲ್ಟಿಪಲ್ ಕ್ವೆಶ್ಚನ್ ಇರುತ್ತೆ, ಇಲ್ಲ 1 word ಆನ್ಸರ್ ಇರುತ್ತೆ, ಕನ್ನಡದಲ್ಲೇ ಪ್ರಶ್ನೋತ್ತರ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಅಸೆಸ್ಮೆಂಟ್ ಇರುತ್ತೆ. ಯಾಕಂದ್ರೆ ಆ ಅಸೆಸ್ಮೆಂಟ್ ರಿಸಲ್ಟ್ ನಾವು ನಿಮ್ಮ ಜಯ ಆರ್ಗ್ಯಾನಿಕ್ ಯೋಜನೆಗೆ ಕೊಡಬೇಕಾಗುತ್ತೆ. ಅದಕ್ಕೆ ಇದು ಟ್ರೈನಿಂಗ್ ಮಾಡ್ಯೂಲ್ ಅಂತ ಕರಿತೀವಿ ಇದೊಂದು ಸೆಷನ್ಗೆ. ಈಗ ನೆಕ್ಸ್ಟ್ ಆಕ್ಚುಯಲ್ ಪ್ರೆಸೆಂಟೇಷನ್ಗೆ ಹೋಗೋಣ. ಓಕೆನಾ? ಬೇಕಾ ಒಂದು 5 ನಿಮಿಷ ಬ್ರೇಕ್ ಬೇಕಾ ಏನಾದ್ರು ಸೆಷನ್ಗೆ ಮುಂಚೆ? ಓಕೆ, ಎಲ್ರಿಗೂ ನಮಸ್ಕಾರ. ಇಂಟ್ರಡಕ್ಷನ್ ಅಂತ ಏನೇನಿದೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಅದು ಆ ಪ್ರೆಸೆಂಟೇಷನ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಪ್ರೆಸೆಂಟೇಷನ್ ಅನ್ನೋದಕ್ಕಿಂತ ಮೋರ್ ಆಫ್ ಡಿಸ್ಕಷನ್ ಥರ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಡೌಟ್ ಬಂದರೆ ಅಥವಾ ಏನಾದರೂ ಕ್ವಶನ್ಸ್ ಕೇಳಬೇಕಿದ್ರೆ, ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸೆಷನ್ ಮುಗಿಯುವವರೆಗೂ ಕಾಯಬೇಕಾಗಿಲ್ಲ, ಇಮಿಡಿಯೇಟ್ ಆಗಿ ರೇಸ್ ಮಾಡಿ ಕ್ವಶನ್ಸ್ ಕೇಳಿ. ಇಂಟ್ರಾಕ್ಟಿವ್ ಆಗಿ ಇರಲಿ ಸೆಷನ್, ಯಾರು ಬೋರಿಂಗ್ ಆಗೋದು ಬೇಡ. ಓಕೆನಾ? ನೆಕ್ಸ್ಟ್, ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ನಿಮ್ಗೇನು ಹೊಸದಲ್ಲ, ಬಟ್ ಹೇಗೇನು ಒಂದು ಬ್ರೈನ್ ಸ್ಟ್ರಾಮಿಂಗ್ ಪಟ ಬೇಗ ಮುಗಿಸ್ಕೊಂಡು ಹೋಗೋಣ. ಇದ್ರದ್ದು ಪರಿಚಯ ನೋಡೋಣ, ಪ್ರಾಮುಖ್ಯತೆ ಏನು, ತತ್ವಗಳೇನು, ಪ್ರಯೋಜನಗಳೇನು. ಓಕೆನಾ? ನೆಕ್ಸ್ಟ್. ಸೊ ಸಾವಯವ ಕೃಷಿ ಅಂದ್ರೆ ಏನು? ಯಾರಾದ್ರೂ ಒಂದು ಸಣ್ಣದಾಗಿ ಹೇಳ್ಬೋದಾ? ನಿಮ್ಗೆ ಗೊತ್ತಿರೋ ಲ್ಯಾಂಗ್ವೇಜ್ ಅಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ? ಸಾವಯವ ಕೃಷಿ ಅಂದ್ರೆ ಏನು? ಸರ್ ನೀವ್ ಹೇಳಿ, ಟ್ರೈನರ್ ಅಂತಂದ್ರಿ, ಹಂಗೆ ಕೂತ್ಕೊಂಡು ಹೇಳಿ ಸರ್, ಪರವಾಗಿಲ್ಲ. ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಹೇಳಿ. ಮೇಡಮ್, ಈಗ 5 ವರ್ಷದ ಹಿಂದೆ ನಮ್ಮ ರೈತರು ರಾಸಾಯನಿಕ ಗೊಬ್ಬರವನ್ನು ಬೆಳೆತಿದ್ರು. ರಾಸಾಯನಿಕ ಗೊಬ್ಬರ ಅಂದರೆ ಈಗ ಕೃಷಿ ಇಲಾಖೆಗಳಿಂದ ಅಥವಾ ತೋಟಗಾರಿಕೆ ಇಲಾಖೆಗಳಿಂದ ಸಾವಯವ ಕೃಷಿನ ಅಂತ ಹೇಳ್ತಿದ್ರು ಅವರು. ಆದರೆ ರಾಸಾಯನಿಕ ಗೊಬ್ಬರನೇ ಸಾವಯವ ಕೃಷಿ ಅಂತ ಜನರಿಗೆಲ್ಲ ಮಾಹಿತಿ ಕೊಡ್ಬೋದು. ನಾವು ಯಾವಾಗ ಜಯ ಆರ್ಗ್ಯಾನಿಕ್ ಯೋಜನೆಯಲ್ಲಿ ನಾವು 5 ವರ್ಷದಿಂದ ರೈತರ ಜೊತೆಯಲ್ಲಿ ಸಂಪರ್ಕ ಮಾಡ್ತಾ ಇದ್ದೇವೋ, ಅಲ್ಲಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಸಾವಯವ ಕೃಷಿ ಅಂದರೆ ಎರೆಹುಳ ಗೊಬ್ಬರವನ್ನು ತಯಾರು ಮಾಡುವುದು ಹೇಗೆ ಮತ್ತು ವರ್ಮಿ ಬೆಡ್ಡನ್ನು ನಿರ್ಮಾಣ ಮಾಡುವುದು ಹೇಗೆ, ವರ್ಮಿ ಬೆಡ್ಡನ್ನು ನಿರ್ಮಾಣ ಮಾಡಲು ಎಷ್ಟೆಲ್ಲ ಪದಾರ್ಥಗಳು ಉಪಯೋಗ ಮಾಡಬೇಕು ಅನ್ನುವಂಥ ಯೋಜನೆಯಿಂದ ನಾವು ಮಾಹಿತಿ ತಿಳ್ಕೊಂಡು ನಂತರ ರೈತರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸಾವಯವ ಕೃಷಿ ಮಾಡಿದ್ರಿಂದ, ಸಾವಯವ ಬೆಳೆ ಮಾಡಿದ್ರಿಂದ ಮಣ್ಣಿನ ಫಲವತ್ತತೆ ಮತ್ತು ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಬೆಳೆಯುತ್ತದೆ. ಅದರಿಂದ ನಾವು ಬೆಳೆದಂಥ ಬೆಳೆಗಳು ಚೆನ್ನಾಗಿ ಬರುತ್ತವೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನಮ್ಮ ರೈತರಿಗೆ ಕೊಟ್ಟಿದ್ದೇವೆ. ಸಾವಯವ ಕೃಷಿ ಅಂತಂದ್ರೆ ಬರೀ ನೀವು ಇವಾಗ ವರ್ಮಿ ಕಂಪೋಸ್ಟ್ ಅಂತ ಹೇಳಿದ್ರಿ, ದಟ್ ಇಸ್ ವೆರಿ ಗುಡ್. ಒಂದು ಮೇಜರ್ ಪಾರ್ಟ್, ಅದು ಮೇಜರ್ ಅಂಶ ಅಂತಾನೆ ಹೇಳ್ಬೋದು. ನಾವೇನು ರಾಸಾಯನಿಕ ಗೊಬ್ಬರ ಬದಲು ಈ ತರ ಎರೆಹುಳು ಗೊಬ್ಬರ ಯೂಸ್ ಮಾಡಿ ಬೆಳೆಯುವಂಥದ್ದು, ಆರೋಗ್ಯಕರ ಆಹಾರ, ಆರೋಗ್ಯಕರ ಮಣ್ಣು, ಇದು ಸಾವಯವ ಕೃಷಿ. ಅದು ಒಂದೇ ಅಲ್ಲ, ಸಾವಯವ ಕೃಷಿಯಲ್ಲಿ ತುಂಬಾ ಅಂಶಗಳಿದಾವೆ. ಹೇಗೆ ಎರೆಹುಳು ಗೊಬ್ಬರ ಒಂದು ಬಳಕೆ ಅಂತ ಏನ್ ಹೇಳಿದ್ರೆ, ಆ ತರ ಇನ್ನ ತುಂಬಾ ಅಂಶಗಳು ಕೂಡಿ ಇರುವಂತದ್ದು ಸಾವಯವ ಕೃಷಿ ಅಂದ್ರೆ. ಫಸ್ಟ್ ಏನು ಅಂತಂದ್ರೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನ ಯೂಸ್ ಮಾಡದೇ ಇರುವಂತದ್ದು, ಆಯ್ತಾ? ಮತ್ತೆ ನೈಸರ್ಗಿಕ ವಸ್ತುಗಳನ್ನ ಯೂಸ್ ಮಾಡಿ ಅದರ ಸಹಾಯದಿಂದ ನಾವು ಬೆಳೆಗಳನ್ನ ಬೆಳೆಯುವಂಥದ್ದು, ಅದನ್ನ ಸಾವಯವ ಕೃಷಿ ಅಂತ ನಾವು ಹೇಳ್ತೀವಿ. ಇದು ಒಂದು ಉತ್ಪಾದನಾ ವ್ಯವಸ್ಥೆ, ಇದೊಂದು ಪ್ರೊಡಕ್ಷನ್ ಸಿಸ್ಟಮ್, ಆಯ್ತಾ? ಸಾವಯವ ಕೃಷಿಯು ಮಣ್ಣು ಮತ್ತು ಪರಿಸರ ವ್ಯವಸ್ಥೆ ಮತ್ತು ಜನರ ಆರೋಗ್ಯವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ನಮ್ಮ ಮಣ್ಣಿಂದಲೇ ಎಲ್ಲ, ನಾವು ಸೋಲ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಸಾಯಿಲ್ ಇಸ್ ದ ಸೋಲ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ. ಮಣ್ಣು ಚೆನ್ನಾಗಿದ್ರೆ ಒಳ್ಳೆ ಆರೋಗ್ಯಕರ ಆಹಾರ ಸಿಗುತ್ತೆ. ಒಳ್ಳೆ ಆಹಾರ ಇದ್ರೆ ನಮ್ಗೆ ಮನುಷ್ಯರಿಗಿರ್ಬೋದು, ಪ್ರಾಣಿಗಿರ್ಬೋದು, ಮತ್ತು ನಮ್ಮ ಎಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ನಮ್ಮ ನಿಸರ್ಗ, ನಮ್ಮ ಎನ್ವಿರಾನ್ಮೆಂಟಿಗೆ ಒಳ್ಳೆ ಆರೋಗ್ಯ. ಹಂಗಾಗಿ ಇದು ಮೇನ್ ಏಮ್ ಆಗಿರುತ್ತೆ ಸಾವಯವ ಕೃಷಿದು. ಇದು ಇಂಟಿಗ್ರೇಟೆಡ್,
ಸಾವಯವ ಕೃಷಿಯಲ್ಲಿ ಬರೀ ನಾವು ನಮ್ಮ ಬೆಳೆಯನ್ನ ಬೆಳೆಯೋದಂತಲ್ಲ, ಇದರಲ್ಲಿ ಇಂಟಿಗ್ರೇಟೆಡ್ ಅಂತ ಇರ್ತೀವಿ. ನಮ್ಮ ಸುತ್ತಲಿನ ಪರಿಸರವನ್ನ ಸಾವಯವ ಪಡಿಸೋದು ಅಂತ. ಎಕ್ಸಾಂಪಲ್ ಇಲ್ಲಿ ಮಣ್ಣಿನ ಮ್ಯಾನೇಜ್ಮೆಂಟ್, ಮಣ್ಣಿನ ಕಾಪಾಡ್ಕೊಳ್ಳುವಂಥದ್ದು, ಅಥವಾ ಇಲ್ಲಿ ಲೈಫ್ ಸ್ಟಾಕ್ ಅಂತ ಹೇಳ್ತೀವಿ, ಜಾನುವಾರುಗಳನ್ನ ನಮ್ಮ ಬೆಳೆಗಳ ಜೊತೆ ಜಾನುವಾರುಗಳನ್ನ ಬಳಸ್ಕೊಳ್ಳುವಂಥದ್ದು. ಸೊ ಈ ತರ ಇದ್ರ ಜೊತೆನೆ ಫಿಶರಿಗಳನ್ನ ಬೆಳೆಸೋದು. ಫಿಶರಿ ಅಂದ್ರೆ ಅಕ್ವಾಕಲ್ಚರ್, ನೀರಲ್ಲಿ ಬೆಳೆಸುವಂಥದ್ದು. ಸೊ ಹೀಗೆ ಬರೀ ಸಾವಯವ ಕೃಷಿ ಅಂದ್ರೆ ಬರೀ ಬೆಳೆಗಳನ್ನ ಬೆಳೆಯುವಂಥದ್ದಲ್ಲ, ನಮ್ಮ ಸುತ್ತಮುತ್ತಲ ಪರಿಸರವನ್ನ ನಾವು ಕೆಮಿಕಲ್ ಫ್ರೀ ಇಡುವಂಥದ್ದು, ಅದನ್ನ ನಾವು ಸಾವಯವ ಕೃಷಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್. ಓಕೆ, ಈ ಕೆಳಗಿನ ಅಂಶಗಳು ಏನ್ ಅಂಶಗಳು? ಸಾವಯವ ಕೃಷಿ ಅಂದ್ರೆ ಎನ್ವಿರಾನ್ಮೆಂಟಲ್ ಪ್ರೋಸೆಸ್ ಅಂತೀವಿ. ಇದು ಪರಿಸರ ಪ್ರಕ್ರಿಯೆಗಳನ್ನು ಹೊಂದಿರುತ್ತದೆ ಮತ್ತು ಜೀವ ವೈವಿಧ್ಯ ಮತ್ತು ಚಕ್ರಗಳ ಸ್ಥಳೀಯ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂಥದ್ದು. ಅಂದ್ರೆ ನಮ್ಮ ಬಯೋಡೈವರ್ಸಿಟಿ ಅಥವಾ ಸೈಕಲ್ ಅಂತ ಏನಿರುತ್ತೆ ಅದಕ್ಕೆ ಹೊಂದಿಕೊಂಡು ಅದ್ರ ಜೊತೆ ನಾವು ಬೆಳೆಯುವಂಥದ್ದು, ಅದಕ್ಕೆ ಡಿಸ್ಟರ್ಬ್ ಮಾಡದೆ ಅದ್ರ ಜೊತೆ ಹೊಂದಿಕೊಂಡು ಬೆಳೆಯೋದು, ಇದು ಸಾವಯವ ಕೃಷಿಯ ಅಂಶಗಳಾಗಿದೆ. ಸಾವಯವ ಕೃಷಿ ಸರಳ ಪದಗಳಲ್ಲಿ, ಅಂದ್ರೆ ಸಿಂಪಲ್ ಆಗಿ ಸಾವಯವ ಕೃಷಿ ಅಂದ್ರೆ ಏನು ಅಂತೇಳಿ, ಅಂದ್ರೆ ಯಾವುದೇ ರಾಸಾಯನಿಕ ಬೆರೆಸಬಾರ್ದು, ಫಸ್ಟ್ ಪಾಯಿಂಟ್. ಮತ್ತು ಪ್ರಕೃತಿಯಲ್ಲಿ ಸಿಗುವ ತ್ಯಾಜ್ಯ, ನಮ್ಮ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ನಮಗೆ ಏನ್ ಸಿಗುತ್ತೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಬೆಳೆಯನ್ನು ಬೆಳೆಯುವಂಥದ್ದು. ಮತ್ತು ಎರೆಹುಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರವನ್ನು ಬಳಕೆ ಮಾಡುವಂಥದ್ದು. ಮತ್ತು ನಮ್ಮ ಆನ್ ಫಾರ್ಮ್ ಇನ್ಪುಟ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ತೋಟದಲ್ಲೇ ನಾವು ಇನ್ಪುಟ್ಸ್ ಮಾಡ್ಕೊಡುವಂಥದ್ದು ಅಂತ, ಅದನ್ನ ಆನ್ ಫಾರ್ಮ್ ಇನ್ಪುಟ್ಸ್ ಅಂತೀವಿ. ಅದರ ಎಕ್ಸಾಂಪಲ್ ಯಾವುದು? ಜೀವಾಮೃತ ಇರ್ಬೋದು, ನೀಮಾಸ್ತ್ರ ಇರ್ಬೋದು, ಪಂಚಗವ್ಯ ಇರ್ಬೋದು, ಇಂಥವುಗಳನ್ನ ತಯಾರಿಕೆ ಮಾಡಿಕೊಂಡು ಅವನ್ನ ಬಳಸುವಂಥದ್ದು. ಆಯ್ತಾ? ಇದರ ಮೂಲಕ ಏನು ನಾವು ಬೆಳೆಯನ್ನ ತೆಗಿತೀವಿ ಮತ್ತು ಇವುಗಳ ಮೂಲಕ ನಾವು ಕಳೆ ಮತ್ತು ರೋಗ ನಿರ್ವಹಣೆ ಮಾಡ್ಕೊಂಡ್ರೆ ಅದನ್ನ ನಾವು ಸಾವಯವ ಕೃಷಿ ಅಂತ ಹೇಳ್ತೀವಿ. ಇದು ಸಿಂಪಲ್ ಆಗಿ. ಓಕೆನಾ? ಈಗ ನೀವು ಸಾವಯವ ಕೃಷಿ ಅಂತ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ, ರೈತರಿಗೆ ನೀವು ತರಬೇತಿ ಕೊಡ್ತಾ ಇದ್ದೀರಾ. ತರಬೇತಿ ಕೊಟ್ಟಾಗ ಅವರಿಗೆ ಮೇಡಮ್ ಹೇಳಿರೋ ತರ ಹಿಂದಿನ ಸ್ಲೈಡ್ ಅಲ್ಲಿ ಇದ್ದಂಗೆ ಇಲ್ಲಿ ಏನು ಇದು ಆಕ್ಚುಯಲ್ ಪುಸ್ತಕದ ಡೆಫಿನೇಷನ್. ಅವರಿಗೆ ರೈತರಿಗೆ ನೀವು ಅದನ್ನೂ ಹೇಳಬೇಕಾಗತ್ತೆ. ಪುಸ್ತಕದ ಡೆಫಿನೇಷನ್ ಏನಿದೆಯಲ್ಲ, ಸಾವಯವ ಕೃಷಿ ಒಂದು ವ್ಯವಸ್ಥೆ, ಅದು ಅವರಿಗೆ ತಿಳಿಸ್ಬೇಕಾಗತ್ತೆ. ಅದಾದ ನಂತರ ಎಲ್ಲರಿಗೂ ಪುಸ್ತಕದಲ್ಲಿರೋ ಕೆಲವು ಪದಗಳನ್ನ ಉಪಯೋಗಿಸಿದ್ರೆ ಅವರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ನಮ್ಮ ರೈತರಿಗೆ ಏನಾಗುತ್ತೆ ಅಂದ್ರೆ ಆ ಭಾಗದ ಆ ಭಾಷೆಯಲ್ಲಿ ಮಾತಾಡಿದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಿ ನಾಟುತ್ತೆ, ಮನದಾಟಕ್ಕೆ. ಹಾಗಾಗಿ ಇದು ಮೇಡಮ್ ಹೇಳಿದಾಗೆ ಸರಳ ಪದದಲ್ಲಿ. ಈಗ ಯಾರಾದ್ರೂ ಒಬ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು, ಸಾವಯವ ಕೃಷಿ ಅಂದ್ರೆ ಏನು ಅಂತ ಕೇಳಿದ್ರೆ, ಸಾವಯವ ಕೃಷಿ ರಾಸಾಯನಿಕ ಮುಕ್ತ ಕೃಷಿ, ಕೆಮಿಕಲ್ ಇಲ್ಲದೆ ಇರೋ ಫಾರ್ಮಿಂಗಿಗೆ ಸಾವಯವ ಕೃಷಿ ಅಂತಾರೆ. ಮತ್ತೆ ಎರಡನೇ ಪಾಯಿಂಟ್, ಪ್ರಕೃತಿಯಲ್ಲಿ ಸಿಗುವ ತ್ಯಾಜ್ಯ. ನೀವು ಹೇಳಿದ ಹಾಗೆ ವರ್ಮಿ ಕಾಂಪೋಸ್ಟ್ ನ ತಯಾರಿ ಮಾಡ್ಬೋದು, ಬೇರೆ ಇನ್ನೇನೆಲ್ಲ ಮಾಡ್ಬೋದು. ಅದನ್ನ ಈ ಸೆಷನ್ ನಂತರ ನಿಮ್ಮ ಹತ್ರನೇ ಉತ್ತರ ಬರೆಸ್ತೀವಿ ನಾವು. ಪ್ರಕೃತಿಯಲ್ಲಿ ಸಿಗುವ ತ್ಯಾಜ್ಯ ಅಂತಂದ್ರೆ ಏನು? ನಮ್ಮ ಫಾರ್ಮ್ಗಳಲ್ಲಿ ದೊಡ್ಡ ದೊಡ್ಡ ಮರಗಳಿರುವಂತದ್ದು, ಅದರಲ್ಲಿ ಬೀಳುವಂತ ಎಲೆಗಳಿರ್ಬೋದು, ಅದನ್ನೆಲ್ಲ ತಗೊಬಂದು, ಇದೇನು ರೈತರು ಹೊಸದಲ್ಲ, ಆದ್ರೆ ನಾವು ಅದನ್ನ ಹೇಳ್ಬೇಕಾಗುತ್ತೆ, ಇದೇ ಇದರಿಂದ ಮಾಡುವಂಥದ್ದು ಅಂತ. ಅದನ್ನ ತಗೊಬಂದು ಒಂದ್ ಕಡೆ ಗುಡ್ಡೆ ಹಾಕಿ ಅದನ್ನ ಕಂಪೋಸ್ಟಿಂಗ್ ಮಾಡುವಂಥದ್ದು, ಇದನ್ನೇ ನಾವು ತ್ಯಾಜ್ಯ. ಅಥವಾ ಹಣ್ಣು ಮತ್ತೆ ಏನಾದ್ರೂ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ವೇಸ್ಟ್ ಆಗಿರುತ್ತೆ ಜಾಸ್ತಿ ಹಣ್ಣಾಗಿ, ಅದನ್ನ ಕೊಳಿಸುವಂಥದ್ದು, ಅದನ್ನ ನಾವು ಮೆನ್ಯೂರ್ ಆಗಿ ಯೂಸ್ ಮಾಡುವಂಥದ್ದು, ಇದನ್ನ ನಾವು ಪ್ರಕೃತಿಯಲ್ಲಿ ಸಿಗುವ ತ್ಯಾಜ್ಯ ಅಂತ ಹೇಳ್ತೀವಿ. ಇಷ್ಟೇ ಸಿಂಪಲ್ ವರ್ಡ್ಸ್ ಅಲ್ಲಿ ನಾವು ಸಾವಯವ ಕೃಷಿ ಏನು ಅಂತ 5 ಪಾಯಿಂಟ್ ಅಲ್ಲಿ ನಾವು ರೈತರಿಗೆ ಹೇಳ್ಬೋದು. ಇದು ಎಲ್ಲದರ ಮುಖಾಂತರ ಬೆಳೆ ಬೆಳೆಯೋದಿರ್ಬೋದು, ಕೀಟನಾಶಕಗಳನ್ನ ಮಾಡ್ಬೋದು, ರೋಗ ನಿಯಂತ್ರಣ ಮಾಡುವಂಥದ್ದನ್ನ ನಾವು ಸಾವಯವ ಕೃಷಿ ಅಂತ ಹೇಳ್ತೀವಿ. ಸಾವಯವ ಕೃಷಿಯ ವ್ಯಾಖ್ಯಾನ ಅಂದ್ರೆ ಡೆಫಿನಿಷನ್, ಇದು ಕೂಡ ಬುಕ್ ಅಲ್ಲಿ ಇರುವಂತದ್ದೇನೆ. ಡೆಫಿನಿಷನ್ ಏನು ಅಂತ, ಸೊ ಭೂಮಿಯನ್ನು ಕೃಷಿ ಮಾಡುವುದು ಮತ್ತು ಮಣ್ಣಿನ ಜೀವಂತವಾಗಿ ಮತ್ತು ಉತ್ತಮ ಆರೋಗ್ಯದಿಂದ ಇರಿಸುವ ಮೂಲಕ ಏನ್ ಬೆಳೆನ ಬೆಳಿತೀವಿ ಅದನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೀವಿ. ಅಂದ್ರೆ ಭೂಮಿಲಿ ನಾವು ಕೃಷಿ ಮಾಡಬೇಕು ಮತ್ತು ಮಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕು.
ಅದನ್ನ ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡದೆ ಕೆಮಿಕಲ್ ಹಾಕಿ ಅಥವಾ ಹೆವಿ ಮೆನ್ಯೂರಿಂಗ್ ಹಾಕಿ ಮಣ್ಣಿನ ಸಲಿನಿಟಿ ಮಾಡುವುದಾಗಿರ್ಬೋದು ಅಥವಾ ಫರ್ಟಿಲಿಟಿ ಹಾಳು ಮಾಡದೆ ನಾವು ಬೆಳೆಯೋದ್ ಮುಖಾಂತರ ಬೆಳೆಯುವುದನ್ನು ನಾವು ಸಾವಯವ ಕೃಷಿ ಅಂತ ಹೇಳ್ತೀವಿ. ಇದು ನಮ್ಮ ಗುರಿ, ಏಮ್ ಅಂತ ಏನ್ ಹೇಳ್ತೀವಿ ಅದು ಗುರಿ. ನೆಕ್ಸ್ಟ್ ಬಂದು ಸಾಧಿಸುವುದು ಹೇಗೆ, ಇದನ್ನ ಹೇಗೆ ಸಾಧಿಸಬೇಕು, ಇದಾಗುತ್ತಾ ನಿಜ ಅಂತ ರೈತರು ಕೇಳ್ತಾರೆ. ಹೌದು, ಸಾಧಿಸ್ಬೋದು. ಹೇಗೆ ಸಾಧಿಸ್ತೀರಿ? ಸಾವಯವ ತ್ಯಾಜ್ಯಗಳು ಮತ್ತು ಇತರ ಜೈವಿಕ ವಸ್ತುಗಳ ಬಳಕೆ ಮಾಡುವುದರಿಂದ ಮತ್ತು ಸೂಕ್ಷ್ಮಾಣು ಜೀವಿಗಳು ಅಂತ ಏನ್ ಹೇಳ್ತೀವಿ, ಜೈವಿಕ ರಸಗೊಬ್ಬರಗಳು, ಅದನ್ನ ಬಳಕೆ ಮಾಡುವುದರಿಂದ ನಾವು ಸಾಧಿಸಬಹುದು ಸಾವಯವ ಕೃಷಿಯನ್ನು. ಹೇಗೆ ಸಾಧಿಸುವುದು ಅಂತಂದ್ರೆ ಟೆಕ್ನಿಕ್ಸ್ ಇದಾವೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಕೆಲವೊಂದು ಟೆಕ್ನಿಕ್ಸ್ಗಳು, ಇದ್ರ ಬಳಕೆಯ ಮುಖಾಂತರ ನಾವು ಸಾವಯವ ಕೃಷಿಯನ್ನು ಪ್ರಾಕ್ಟೀಸ್ ಮಾಡ್ಬೋದು. ಹೇಗೆ? ಫಸ್ಟ್ ಕ್ರಾಪ್ ರೊಟೇಷನ್, ಇವೆಲ್ಲ ಟೆಕ್ನಿಕ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ. ಕ್ರಾಪ್ ರೊಟೇಷನ್, ಬೆಳೆ ತಿರುವಿಕೆ ಅಂತ ಹೇಳ್ತೀವಿ. ಸೀಸನ್ ಆದ್ಮೇಲೆ ಸೀಸನ್ ಆದ್ಮೇಲೆ ಸೀಸನ್. ಕೆಲವೊಂದು ಪ್ರದೇಶದಲ್ಲಿ ನೋಡಿರ್ತೀರಿ ನೀವು, ಭತ್ತನೇ ಬೆಳೀತಾ ಇರ್ತಾರೆ, ಇಲ್ಲ ಕಬ್ಬನೇ ಬೆಳೀತಾ ಇರ್ತಾರೆ. ಅದೇ ಕ್ರಾಪ್, ಅದೇ ಬೆಳೆಯನ್ನ ಪ್ರತಿಯೊಂದು ಸೀಸನ್ ಅಲ್ಲಿ ಬೆಳೀತಾ ಇದ್ರೆ ಏನಾಗುತ್ತೆ? ಮಣ್ಣಿಗೆ ಪೋಷಕಾಂಶ ಕಡಿಮೆ ಆಗುತ್ತೆ ಮತ್ತು ಇಳುವರಿ ಕಡಿಮೆ ಆಗುತ್ತೆ ಮತ್ತು ಕಡಿಮೆ ಆಗುತ್ತೆ. ಹೌದು, ರೋಗ ಮತ್ತೆ ಕೀಟ ಜಾಸ್ತಿ ಆಗುತ್ತೆ. ಯಾಕೆ? ಅದ್ರ ಮೊಟ್ಟೆ, ಲಾರ್ವೆ ಎಲ್ಲ ಮಣ್ಣಲ್ಲಿ ಇರುತ್ತೆ. ಅದೇ ಕ್ರಾಪ್ ನೆಕ್ಸ್ಟ್ ಸೀಸನ್ ಅಲ್ಲೂ ಬಂದಾಗ ಅದಕ್ಕೆ ಈಸಿ ಆಗ್ಬಿಡುತ್ತೆ. ಹಂಗಾಗಿ ಕೀಟ ಮತ್ತು ರೋಗಗಳ ಬಾಧೆ ಜಾಸ್ತಿ ಆಗುತ್ತೆ. ಆಮೇಲೆ ಮತ್ತೆ ಏನಾಗುತ್ತೆ? ಆಸಿಡಿಟಿ, ಸಲಿನಿಟಿ ತೊಂದರೆ ಆಗುತ್ತೆ. ಓಕೆನಾ? ಮತ್ತೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳೇನಿರುತ್ತೆ ಅದಕ್ಕೂ ಕೂಡ ತೊಂದರೆ ಆಗುತ್ತೆ. ಹಂಗಾಗಿ ಯಾವತ್ತೂ ಅದೇ ಪ್ರತಿಯೊಂದು ಸೀಸನ್ಗೂ ಕ್ರಾಪ್ ರೊಟೇಷನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಬೆಳೆ ತಿರುವಿಕೆಗಳನ್ನ ನಾವು ಮಾಡ್ಬೇಕಾಗುತ್ತೆ. ಸೇಮ್ ಕ್ರಾಪ್, ಮೊನೋಕ್ರಾಪಿಂಗ್ ಮಾಡಬಾರ್ದು. ಇದು ಫಸ್ಟ್ ಪ್ರಿನ್ಸಿಪಲ್ ಅಥವಾ ಫಸ್ಟ್ ಟೆಕ್ನಿಕ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಬಂದು ಗ್ರೀನ್ ಮ್ಯಾನ್ಯೂರಿಂಗ್, ಹಸಿರೆಲೆ ಗೊಬ್ಬರ ಯೂಸ್ ಮಾಡುವಂಥದ್ದು. ಕೌಪಿ ಆಗಿರ್ಬೋದು, ಸೆಸ್ಬೇನಿಯಾ ಇರ್ಬೋದು, ಕೆಲವೊಂದು ಇದು ಗೊತ್ತಿರುತ್ತೆ ನಿಮ್ಗೆ. ಗ್ರೀನ್ ಮ್ಯಾನ್ಯೂರಿಂಗ್ ಕ್ರಾಪ್ಸ್ 2-3 ವರ್ಷಕ್ಕೆ ಒಂದ್ಸರಿ ಗ್ರೀನ್ ಮ್ಯಾನ್ಯೂರಿಂಗ್ ಕ್ರಾಪ್ ಹಾಕಿ ಬಿಡುವಂಥದ್ದು. ಅದನ್ನ ನೆಲಕ್ಕೆ ಫ್ಲೋಯಿಂಗ್ ಮಾಡಿಸಿ ಉಳಿಸಿ ಮಾಡುವಂಥದ್ದು. ಈ ಕೌಪಿ ಅಥವಾ ಲೆಗ್ಯೂಮ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಜಾಸ್ತಿ ಆಗುತ್ತೆ. ಅಂದ್ರೆ ನೈಟ್ರೋಜನ್ ಅವೈಲಬಿಲಿಟಿನ ಜಾಸ್ತಿ ಮಾಡುತ್ತೆ. ಅದು ರೂಟ್ಸ್ ಅಲ್ಲಿ ಸಿಂಬಯೋಸಿಸ್ ಅನ್ನೋ ಪ್ರಾಸೆಸ್ ಆಗುತ್ತೆ. ಎಸ್ಟೋಬ್ಯಾಕ್ಟರ್ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ನಾನು ಸುಮ್ಮನೆ ಮತ್ತೆ ರಿಕಾಲ್ ಮಾಡ್ತಾ ಇದ್ದೀನಿ. ಆ ಬ್ಯಾಕ್ಟೀರಿಯಾ ಇರೋದ್ರಿಂದ ಅದು ನೈಟ್ರೋಜನ್ ಎಳ್ಕೊಳ್ಳುವಂತ ಶಕ್ತಿ ಇರುತ್ತೆ. ಆ ಎಳ್ಕೊಂಡು ಏನ್ ಮಾಡುತ್ತೆ? ಮಣ್ಣಿಗೆ ಕೊಡುತ್ತೆ. ಮಣ್ಣಿಗೆ ಕೊಡೋದ್ರಿಂದ ಅದು ಇಂಡೈರೆಕ್ಟ್ ಆಗಿ ನಮ್ಮ ಬೆಳೆಗಳಿಗೆ ಕೊಟ್ಟು ನಮ್ಗೆ ಇಳುವರಿ ಹೆಚ್ಚಾಗುತ್ತೆ ಮತ್ತು ಮಣ್ಣಿನ ಆರೋಗ್ಯ ನಾವು ಕಾಪಾಡ್ಕೊಳ್ಬಹುದು. ಹಂಗಾಗಿ ನಾವು ಗ್ರೀನ್ ಮ್ಯಾನ್ಯೂರಿಂಗ್ ಕ್ರಾಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಕಂಪೋಸ್ಟಿಂಗ್ ಅಂತಂದ್ರೆ ನೈಸರ್ಗಿಕವಾಗಿ ಸಿಗುವಂತ ತ್ಯಾಜ್ಯಗಳನ್ನ ಯೂಸ್ ಮಾಡಿಕೊಂಡು ಕಂಪೋಸ್ಟಿಂಗ್ ಮಾಡುವಂಥದ್ದು. ಮತ್ತೆ ಏನು ತೋಟದಲ್ಲಿ ಏನೇನು ವೇಸ್ಟ್ ಇದೆ ಅದನ್ನೆಲ್ಲ ಒಂದ್ ಕಡೆ ಹಾಕಿ ಅದನ್ನ ಗೊಬ್ಬರ ಆಗಿ ಯೂಸ್ ಮಾಡ್ಕೊಳ್ಳುವಂಥದ್ದು. ಮತ್ತು ಮಲ್ಚಿಂಗ್ ಅಂತಂದ್ರೆ ಕಳೆ ಕಂಟ್ರೋಲ್ ಮಾಡುವಂಥದ್ದು. ಭೂಮಿಯಲ್ಲಿ ನೀರಿನ ಅಂಶ ಬೇಗ ಹಾವಿ ಆಗದೆ ಇರೋ ತರ, ವೇಸ್ಟ್ ಆಗದೆ ಇರೋ ತರ ನಮ್ಮ ಕ್ರಾಪ್ ರೆಸಿಡ್ಯೂಸ್ ಅಂತ ಏನ್ ಹೇಳ್ತೀವಿ, ತ್ಯಾಜ್ಯಗಳನ್ನ ಕವರ್ ಮಾಡಿ ನಾವು ಮಲ್ಚಿಂಗ್ ಮಾಡುವಂಥದ್ದು. ಅಥವಾ ಪರ್ಮಿಟೆಡ್ ಥಿಕ್ನೆಸ್ ಅಲ್ಲಿ ನಮಗೆ ಪಾಲಿಥೀನ್ ಶೀಟ್ಸ್ ಗಳು ಅವೈಲಬಲ್ ಇದೆ. ಅದು ಕೂಡ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದೆ, ಯಾವುದು ಪರ್ಮಿಟೆಡ್ ಇಲ್ಲ ಅಂತೇಳಿ ನಿಮ್ಗೆ ಅಲ್ಲಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಸಿಗುತ್ತೆ. ಅದು ಆ ತರ ಪಾಲಿಥೀನ್ ಶೀಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಮಲ್ಚಿಂಗ್ ಮಾಡುವಂಥದ್ದು. ಮೇನ್ಲಿ ಏನಕ್ಕೆ ಅಂತಂದ್ರೆ ತೇವಾಂಶ ನಾವು ಕಾಪಾಡ್ಕೊಳ್ಬಹುದು, ನೀರು ವೇಸ್ಟ್ ಆಗದೆ ಇರುವಂತೆ ನೋಡ್ಬೋದು. ಮತ್ತೆ ಇನ್ನೊಂದು ಏನಂತಂದ್ರೆ ಕಳೆ ನಿಯಂತ್ರಣ ನಾವು ಮಾಡ್ಕೋಬಹುದು ಮಲ್ಚಿಂಗ್ ಇಂದ. ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಜೈವಿಕ ರಸಗೊಬ್ಬರಗಳನ್ನ ಬಳಕೆ ಮಾಡುವಂಥದ್ದು. ಏನೇನಿದೆ ಜೈವಿಕ ರಸಗೊಬ್ಬರಗಳು? ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟರ್ ಅಂತ ಇದೆ. ಓಕೆ, ಸೊ ಅಲ್ಲಿ ಬಯೋ ಫರ್ಟಿಲೈಸರ್ಸ್ ಗಳನ್ನ ಬಳಕೆ ಮಾಡ್ಕೋಬಹುದು ನಾವು ಇದರಲ್ಲಿ ಸಾವಯವ ಕೃಷಿಯಲ್ಲಿ. ಅದನ್ನ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟರ್ ಅಂತ ಇದೆ, PAGP ಅಂತ ಒಂದು ಇದಿದೆ. ಅದು ಒಂದು ಪಾಪ್ಯುಲರ್ ಒನ್, ಅದಕ್ಕೆ ನಾನು ಫ್ಯೂ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನಿಮ್ಗೆ. ಆಮೇಲೆ ಮತ್ತು ಬ್ಲೂ ಗ್ರೀನ್ ಆಲ್ಗೆ ಇರ್ಬೋದು, ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಿಲಮ್. ಸೊ ಇದು ಕೆಲವೊಂದು ಎಕ್ಸಾಂಪಲ್ಗಳು ನಿಮ್ಗೆ ಬಯೋ ಫರ್ಟಿಲೈಸರ್ಸ್ಗೆ. ವ್ಯಾಮ್ ಅಂತ ಒಂದು ಬರುತ್ತೆ, ಅದು ಕೂಡ ಬಯೋ ಫರ್ಟಿಲೈಸರ್ಗಳು.
ಮತ್ತು ಬಯಾಲಜಿಕಲ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಜೈವಿಕ ಕೀಟ ನಿರ್ವಹಣೆ ಅಂತ ಹೇಳ್ತೀವಿ, ಅದು ಕೂಡ ನಾವು ಬಳಕೆ ಮಾಡ್ಕೋಬಹುದು. ಅದರಲ್ಲಿ ಜೈವಿಕ ಕೀಟ ನಿರ್ವಹಣೆ ಹೇಗ್ ಮಾಡ್ತೀರಿ ನೀವು, ಏನಾದ್ರು ಐಡಿಯಾ ಇದೆಯಾ? ನಾವು ವರ್ಮಿಟಿಯಿಂದ ಕೆಲವೊಂದು ಇದು ಓಡಿಸ್ತೀವಿ. ಏನ್ ಹೇಳಿ? ವರ್ಮಿಟಿ, ಹಾ ಜೀವಾಮೃತ, ಹಾ ಆಮೇಲೆ ನಮ್ಗೆ ಅದರಿಂದ ಸ್ವಲ್ಪ ಕೀಟಗಳನ್ನ ಓಡಿಸುವಂತ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ವಿ. ಬೇರೆ ಯಾವ್ದು ಶಾಪಿಂಗ್ ಆಗಲಿ. ಹೌದು. ಈಗ ನೀವು PGS ಗೆ ಎಂಟರ್ ಆಗ್ತಿರೋದ್ರಿಂದ ಸ್ವಲ್ಪ ನೀವು ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಜೈವಿಕ ಕೀಟನಾಶಕಗಳು ಹೇಗೆ ಅಂತಂದ್ರೆ ಬೇರೆ ಹುಳಗಳಿಂದ ನಾವು ಒಂದು ಮುಖ ಅಂದ್ರೆ ತುಂಬಾ ತರ ಇದೆ, ಅದರಲ್ಲಿ ತುಂಬಾ ಕ್ಯಾಟಗರಿಗಳಿದಾವೆ. ಅದನ್ನ ಬೇಕಾದ್ರೆ ಡಿಪ್ ತೆಗಿ ನೀವು ತಿಳ್ಕೊಬಹುದು. ಒಂದು ಏನಂತಂದ್ರೆ ನಾವು ಹುಳಗಳನ್ನ ಬಳಸ್ಕೋಬಹುದು. ಇವಾಗ ಲೇಡಿ ಬರ್ಡ್ ಬೀಟಲ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನು ಗೊತ್ತಾ? ಲೇಡಿ ಬರ್ಡ್ ಬೀಟಲ್ ಅಂತ ಹೇಳ್ತೀವಿ. ಆ ಕಪ್ಪು ಸಣ್ಣ ಹುಳ ಇರುತ್ತೆ, ಅದ್ರ ಮೇಲೆ ಕೆಂಪು ಚುಕ್ಕಿಗಳಿರುತ್ತೆ, ಅದನ್ನ ಲೇಡಿ ಬರ್ಡ್ ಬೀಟಲ್ ಅಂತ ಹೇಳ್ತಾರೆ. ನನ್ ಕನ್ನಡದಲ್ಲಿ ಗೊತ್ತಾಗ್ತಿಲ್ಲ. ಅದನ್ನ ನಾವು ಸಕ್ಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ. ಈ ರಸ ಇರುವ ಹುಳಗಳೇನಿದಾವೆ, ಎಫಿಡ್ಸ್, ಮೈಟ್ಸ್, ಈ ಹುಳಗಳನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಆ ಲೇಡಿ ಬರ್ಡ್ ಹುಳಗಳನ್ನ ಯೂಸ್ ಮಾಡ್ತಾರೆ. ಓಕೆನಾ? ಅದಾದ್ಮೇಲೆ ಇನ್ನೊಂದು ಮುಖಾಂತರ ಹೇಗೆ ಮಾಡ್ಬೋದು ಅಂತಂದ್ರೆ ಮಾರಿಗೋಲ್ಡು ಮತ್ತೆ ಈ ತುಳಸಿ ಗಿಡಗಳನ್ನ ಬೆಳೆಯುವಂಥದ್ದು. ಇದರಿಂದ ಏನಾಗುತ್ತೆ, ನೆಮಟೋಡ್ ಅಂತ ಏನು ರೋಗ ಇದೆ, ಫಂಗಸ್ ನೆಮಟೋಡ್ ಅಂತ ಏನಿದೆ, ಅದನ್ನ ಕಂಟ್ರೋಲ್ ಮಾಡುವ ಶಕ್ತಿ ನಮ್ಗೆ ಮಾರಿಗೋಲ್ಡ್ ಅಲ್ಲಿ ಇರುತ್ತೆ. ಮಾರಿಗೋಲ್ಡ್ ಮತ್ತು ಈ ಬೆಸ್ಸಿಲ್ ಅಂತಂದ್ರೆ ತುಳಸಿ ಅಂದ್ರೆ ಚೆಂಡು ನೀವು ನೋಡಿರ್ತೀರಿ, ಬಂಡ್ಸ್ ಪಕ್ಕದಲ್ಲೆಲ್ಲ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂದ್ರೆ ಅದಕ್ಕೆ ನೆಮಟೋಡ್ ಕಂಟ್ರೋಲ್ ಮಾಡುವಂತ ಶಕ್ತಿ ಇರುತ್ತೆ ಅದಕ್ಕೋಸ್ಕರ. ಮತ್ತೆ ಬೆಸ್ಸಿಲ್ ಅನ್ನುವಂಥದ್ದು ತುಳಸಿ ಮತ್ತೆ ಈ ಸಕ್ಕಿಂಗ್ ಪೆಸ್ಟ್ ಏನಿದೆ, ರಸ ಇರುವ ಹುಳಗಳನ್ನ ಕಂಟ್ರೋಲ್ ಮಾಡುವ ಶಕ್ತಿ ಇರುತ್ತೆ. ಹಂಗಾಗಿ ಇದನ್ನ ಬಡ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದೆಲ್ಲ ಬಯಾಲಜಿಕಲ್ ಮೆಥಡ್ಸ್ ಇದು. ಆಮೇಲೆ ಇನ್ನ ಏನ್ ಮೆಥಡ್ಸ್ ಗಳು ಯೂಸ್ ಮಾಡ್ತಾರೆ, ಮೆಕ್ಯಾನಿಕಲ್ ಮೆಥಡ್ಸ್ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಮೆಥಡ್ಸ್ ಅಂದ್ರೆ ಏನು, ಟ್ರಾಪ್ ಗಳನ್ನ ಅಳವಡಿಸೋದು. ಲ್ಯೂರ್ ಟ್ರಾಪ್ಸ್ ಇರ್ಬೋದು, ಆಮೇಲೆ ಸ್ಟಿಕ್ಕಿ ಟ್ರಾಪ್ಸ್ ಇರ್ಬೋದು, ಲೈಟ್ ಟ್ರಾಪ್ಸ್ ಇರ್ಬೋದು. ಅದೇ ಲೈಟ್ ಆನ್ ಮಾಡಿ ಒಂದ್ ಕಡೆ ಬಿಟ್ಟಿರ್ತಾರೆ, ಹುಳಗಳನ್ನ ಏನ್ ಮಾಡುತ್ತೆ, ಲೈಟ್ ಅಟ್ರಾಕ್ಷನ್ ಗೆ ಹೋಗಿ ಅಲ್ಲಿ ಕೆಳಗಡೆ ಕೆಮಿಕಲ್ ಹಾಕಿರ್ತಾರೆ. ಸೊ ಏನಾಗಿರುತ್ತೆ, ಅದು ಕೆಮಿಕಲ್ ಅಂದ್ರೆ ಮತ್ತೆ ಬೇರೆ ಕೆಮಿಕಲ್ ಅಲ್ಲ, ಅದು ಕೂಡ ಸಾವಯವ ಇದ್ರಲ್ಲೇ ಇರುತ್ತೆ. ನೀಮ್ ಆಯಿಲ್ ಇರ್ಬೋದು, ಆ ತರ. ಅವಾಗ ಅಲ್ಲಿ ಹೋಗಿ ಸ್ಟಿಕ್ ಆಗಿ ಅದು ಹುಳ ಒಳಗಡೆ ಬಿದ್ದಾಗ ಸತ್ತೋಗುತ್ತೆ. ಈ ತರ ಟ್ರಾಪ್ಸ್ ಗಳನ್ನ ಯೂಸ್ ಮಾಡುವಂಥದ್ದು. ಇದನ್ನ ಬಯಾಲಜಿಕಲ್ ಮೆಥಡ್ಸ್ ಆಫ್ ಅಂದ್ರೆ ಜೈವಿಕ ಕೀಟ ನಿರ್ವಹಣೆ ಅಂತ ಹೇಳ್ತೀವಿ. ಇನ್ನೊಂದು ವೀಡ್ ಮ್ಯಾನೇಜ್ಮೆಂಟ್, ಕಳೆ ನಿರ್ವಹಣೆ ನಾವು ಮೆಕ್ಯಾನಿಕಲ್ ಆಗೇನೆ ಅಂದ್ರೆ ನಮ್ಮ ಕೈಯಿಂದ ಕೀಳುವಂಥದ್ದೇ ಪಾಪ್ಯುಲರ್ ಒನ್, ನಿಮಗೆ ಗೊತ್ತಿರುವಂತ. ಮತ್ತೆ ಇಲ್ಲಾಂದ್ರೆ ಸಣ್ಣ ಪುಟ್ಟ ಮಷಿನ್ಗಳನ್ನ ಯೂಸ್ ಮಾಡಿ ಮಾಡುವಂಥದ್ದು. ಅಥವಾ ಯಾರು ಇವಾಗ ರೈತರು ಕೇಳಿದ್ರೆ ಗ್ಲೈಫೋಸೇಟ್ ಹೊಡಿತೀನಿ ಮೇಡಮ್, ಹರ್ಬಿಸೈಡ್ಸ್ ಹೊಡಿತೀನಿ, ಹೊಡಿಯೋಂಗಿಲ್ಲ, ಮಾಡಂಗಿಲ್ಲ. ಮತ್ತೆ ಕಳೆ ಹೆಂಗ್ ಕಂಟ್ರೋಲ್ ಮಾಡಬೇಕು, ಮೆಕ್ಯಾನಿಕಲ್ ಕೈಯಿಂದನೇ ಕೀಳ್ಬೇಕು, ಇಲ್ಲ ಸಣ್ಣ ಪುಟ್ಟ ಮಿಷಿನರಿ ಯೂಸ್ ಮಾಡಿನೇ ಮಾಡಬೇಕು. ಅದನ್ನೇನಾದ್ರೂ ಯೂಸ್ ಮಾಡಿದ್ದಲ್ಲಿ ಅದು ಮೇಜರ್ ಕಂಪ್ಲೈನ್ಸ್ ಆಗ್ಬಿಡುತ್ತೆ. ನೀವಿಂದ ಮುಂದಕ್ಕೆ ಹೋದ್ಮೇಲೆ ಸ್ಟ್ಯಾಂಡರ್ಡ್ಸ್ ಅಂತ ನೋಡ್ತೀರಿ, ನೀವು ಮುಂದಕ್ಕೆ ರೈತರ ಹತ್ರ ನೀವು ಅದೇ ತರ ಹೇಳ್ಬೇಕು, ಯೂಸ್ ಮಾಡುವಂತಿಲ್ಲ, ಕಳೆನ ನಿರ್ವಹಣೆ ಮಾಡಬೇಕು, ಬಟ್ ಯಾವುದೇ ಕೆಮಿಕಲ್ನ ಯೂಸ್ ಮಾಡುವಂತಿಲ್ಲ. ವೀಡ್ ಮ್ಯಾನೇಜ್ಮೆಂಟ್ ಮತ್ತು ವರ್ಮಿ ಕಂಪೋಸ್ಟ್ ನೀವೇ ಮಾಸ್ಟರ್ಸ್, ನಾವೇನು ಹೇಳಂಗಿಲ್ಲ. ಸೊ ವರ್ಮಿ ಕಂಪೋಸ್ಟ್ನ ಬೆಳೆದು ನಾವು ಮಣ್ಣಿನ ಆರೋಗ್ಯ ಮತ್ತು ಗಿಡಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು. ಆಮೇಲೆ ಸಾಯಿಲ್ ಮ್ಯಾನೇಜ್ಮೆಂಟ್, ಮಣ್ಣಿನ ನಿರ್ವಹಣೆ. ನಾನು ಅವಾಗ ಹೇಳಿದೆ ಸೋಲ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾಯಿಲ್ ಅಂತ ಹೇಳ್ತೀವಿ. ಆ ಮಣ್ಣು ಎಷ್ಟು ಆರೋಗ್ಯವಾಗಿರುತ್ತೆ, ನಾವು ನಮ್ಮ ಪರಿಸರ ಅಷ್ಟೇ ಆರೋಗ್ಯವಾಗಿ ಇರಬಹುದು. ಆಮೇಲೆ ಲೈಫ್ ಸ್ಟಾಕ್ ಪ್ರೊಡಕ್ಷನ್, ಜಾನುವಾರು ಉತ್ಪಾದನೆ. ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್, ನಾವು ಸಾವಯವ ಕೃಷಿ ಮಾಡ್ತಿದೀವಿ ಅಂದ್ರೆ ನಮ್ಮ ತೋಟ ಅಥವಾ ನಮ್ಮ ಕೃಷಿ ಜೊತೆಗೆ ನಾವು ಜಾನುವಾರುಗಳನ್ನ ಅಳವಡಿಸ್ಕೋಬೇಕು. ಮುಂದಕ್ಕೆ ನಿಮಗೆ ಸ್ಟ್ಯಾಂಡರ್ಡ್ಸ್ ಮೇಡಮ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಸ್ ಪರ್ ದಿ ಸ್ಟ್ಯಾಂಡರ್ಡ್ ಏನ್ ಹೇಳ್ತೀವಿ, ಮಾನದಂಡಗಳ ಪ್ರಕಾರ ಯಾರು ಕೃಷಿ ಮಾಡ್ತಿದ್ದಾರೆ ಅವ್ರ ಹತ್ರ ಒಂದು ಹಸು ಇರಲೇಬೇಕು. ಯಾಕೆಂದ್ರೆ ಅವ್ರಿಗೆ ಆನ್ ಫಾರ್ಮ್ ಇನ್ಪುಟ್ಸ್ ಅಂತ ಏನ್ ಹೇಳ್ತೀವಿ, ತೋಟದಲ್ಲಿ ನಾವು ಮಾಡ್ಕೊಳ್ಳುವಂತ ಗೊಬ್ಬರಗಳಿಗೆ ನಮ್ಗೆ ಇದು ಬೇಕಾಗುತ್ತೆ, ಗೋಮೂತ್ರ ಇರ್ಬೋದು, ಆಮೇಲೆ ಇದೆಲ್ಲ ಬೇಕು, ಸಗಣಿ, ಅವೆಲ್ಲ ಬೇಕಾಗುತ್ತೆ. ಅದು ನಮ್ಗೆ ನಮ್ಮ ಹತ್ರನೇ ಇದ್ದಾಗ ಏನಾಗುತ್ತೆ, ಆರ್ಗ್ಯಾನಿಕ್ ಸೋರ್ಸ್ ಅಂತ ಹೇಳ್ತೀವಿ. ಬೇರೆಯವರು ಕೆಮಿಕಲ್ ಫೀಡ್ ಎಲ್ಲ ಕೊಡ್ತಿರ್ಬೋದು ನಿಮ್ಮ ಹಸುಗಳಿಗೆ. ಅವಾಗ ಏನಾಗುತ್ತೆ, ಆ ಕೆಮಿಕಲ್ ತೊಪ್ಪೆನ ಅಥವಾ ಇದನ್ನ ಗೋಮೂತ್ರ ತಗೊಂಡ್ಬಂದು ನೀವು ನಿಮ್ಮ ಇದರಲ್ಲಿ ಸಾವಯವ ಗೊಬ್ಬರ ಮಾಡ್ಕೊಳಕ್ ಆಗಲ್ಲ. ಹಂಗಾಗಿ ನಿಮ್ಮ ಹತ್ರನೇ ಒಂದು ಅಂದ್ರೆ ನಿಮ್ಮ ರೈತರುಗಳ ಹತ್ರನೇ ಒಂದು ಆಕಳಾಗಿರ್ಬೋದು, ಒಂದು ಹಸು ಜಾನುವಾರುಗಳಿಗಿದ್ರೆ ನೀವು ಸಾವಯವ
ತರದಲ್ಲಿ ನಿಮ್ಮ ಗೊಬ್ಬರಗಳನ್ನ ನೀವು ತಯಾರಿಕೆ ಮಾಡ್ಕೋಬಹುದು. ಹಂಗಾಗಿ ಯಾರು ಸಾವಯವ ಕೃಷಿ ಮಾಡ್ತಾರೆ ಆ ಜಾನುವಾರು ಕೂಡ ಅದ್ರ ಜೊತೆಗೆ ಅಳವಡಿಸ್ಕೋಬೇಕು, ಜಾನುವಾರು ಉತ್ಪಾದನೆನ. ಇವೆಲ್ಲ ಟೆಕ್ನಿಕ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರೀವಿಯಸ್ ಸ್ಲೈಡ್. ಇದು ಹೇಗೆ ಸಾಧಿಸಬೇಕು ಅಂತ ಹೇಳಿದ್ದು. ನಮ್ಮ ಗುರಿ ಗೊತ್ತಾಯ್ತು, ಏನ್ ಗುರಿ, ಮಣ್ಣು ಕಾಪಾಡ್ಕೋಬೇಕು, ನಾವು ಅದ್ರ ಜೊತೆಗೇನೆ ನಾವು ನಮ್ಮ ಬೆಳೆಗಳನ್ನ ಬೆಳಿಬೇಕು ಅನ್ನೋದು. ಸಾಧಿಸುವುದು ಹೇಗೆ, ನಮ್ಮ ವೇರಿಯಸ್ ಟೆಕ್ನಿಕ್ಗಳಿದಾವೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ, ಆ ಟೆಕ್ನಿಕ್ಗಳನ್ನ ಬಳಕೆ ಮಾಡಿಕೊಂಡು ನಾವು ಸಾಧಿಸಬಹುದು. ಮತ್ತು ಪ್ರಯೋಜನಗಳೇನು, ಏನ್ ಪ್ರಯೋಜನ, ಪರಿಸರ ಸ್ನೇಹಿ, ಮಾಲಿನ್ಯ ಮುಕ್ತ ಮತ್ತು ಪರಿಸರದಲ್ಲಿ ಹೆಚ್ಚಿನ ಸುಸ್ಥಿರ ಉತ್ಪಾದನೆ, ಸಸ್ಟೈನಬಲ್ ಪ್ರೊಡಕ್ಷನ್ಗೋಸ್ಕರ. ಅದು ಹೆಚ್ಚು ಪ್ರೊಡಕ್ಷನ್ ಅಥವಾ ಪ್ರೊಡಕ್ಷನೇ ಇಲ್ಲದೆ ಇರೋ ತರ ಲಾಸ್ ಆಗುವಂಥದ್ದು ಅದು ಇಲ್ಲದೇನೆ ಸುಸ್ಥಿರ ಅಂದ್ರೆ ಸಸ್ಟೈನಬಲ್ ಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಸಾವಯವ ಕೃಷಿಯ ತತ್ವಗಳೇನು, ಪ್ರಿನ್ಸಿಪಲ್ಸ್. ಎಲ್ಲದಕ್ಕೂ ಒಂದೊಂದು ಪ್ರಿನ್ಸಿಪಲ್ಸ್ ಇರುತ್ತಲ್ವಾ. ನಮ್ಮ ಲೈಫಲ್ಲಿ ನಾವು ಏನ್ ಪ್ರಿನ್ಸಿಪಲ್ ಅಪ್ಪ ನಿಮ್ದು ಅಂತ ಕೇಳ್ತಾರೆ, ನಮ್ದು ಏನ್ ತತ್ವ ನಮ್ಮ ಲೈಫಲ್ಲಿ ಅಂತ. ಎಲ್ರಿಗೂ ಒಂದೊಂದು ತತ್ವಗಳಿರುತ್ತೆ. ಹಾಗೆ ಸಾವಯವ ಕೃಷಿಯ ತತ್ವಗಳೇನು, ಸಾವಯವ ಕೃಷಿಯ ತತ್ವಗಳೇನು ಅಂದ್ರೆ ಆರೋಗ್ಯ, ಪರಿಸರ ಸಮತೋಲನೆ ಮತ್ತು ಸೊಗಸು ಅಂದ್ರೆ ಫೇರ್ನೆಸ್ ಅಂತ ಏನ್ ಹೇಳ್ತೀವಿ, ಮತ್ತು ಕಾಳಜಿ. ಇದು ಪ್ರಿನ್ಸಿಪಲ್ಸ್. ಈ 4 ಪ್ರಿನ್ಸಿಪಲ್ಸ್ ಮೇಲೆ ನಮ್ಮ ಸಾವಯವ ಕೃಷಿ ಆಧರಿಸಿರುತ್ತೆ. ಫಸ್ಟ್ ಆರೋಗ್ಯ. ಅವಾಗಲೇ ಸರ್ ಹೇಳ್ದಂಗೆ ಎಲ್ಲರ ಆರೋಗ್ಯ ಇಂಪಾರ್ಟೆಂಟ್, ಬರೀ ಮನುಷ್ಯರ ಆರೋಗ್ಯ ಅಲ್ಲ, ನಮ್ಮ ಪರಿಸರದ ಆರೋಗ್ಯ ಮುಖ್ಯ. ನಮ್ಮ ಪ್ರಾಣಿಗಳೇನಿದಾವೆ, ನಮ್ಮ ಸುತ್ತಮುತ್ತ ಇರುವಂತ ಮೂಕ ಪ್ರಾಣಿಗಳು, ಅವುಗಳ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಮತ್ತು ನಮ್ಮ ಮನುಷ್ಯರ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದನ್ನ ಉಳಿಸುವುದಕ್ಕೆ ಮತ್ತು ಹೆಚ್ಚಿಸುವುದಕ್ಕೆ ನಮ್ಗೆ ಸಾವಯವ ಕೃಷಿ ಮಾಡಬೇಕು. ನಿಮ್ ರೈತರು ಕೇಳ್ತಾರೆ, ಯಾಕೆ ಮಾಡ್ಬೇಕು ಸರ್ ನಾವು ಸಾವಯವ ಕೃಷಿ? ಇದಕ್ಕೋಸ್ಕರ ಮಾಡ್ಬೇಕು. 4 ಪ್ರಿನ್ಸಿಪಲ್ಸ್ ಇದೆ. ಹೌದು, ಬರೀ ನಮ್ಮ ಮನುಷ್ಯರಿಗಲ್ಲ, ನಮ್ಮ ಪರಿಸರಕ್ಕೆ, ಮನುಷ್ಯರಿಗೆ, ನಮ್ಮ ಜೊತೆ ಮೂಕ ಪ್ರಾಣಿಗಳಿರುವ ಪ್ರಾಣಿಗಳ ಆರೋಗ್ಯಕ್ಕೆ, ನಮ್ಮ ಭೂಮಿ ಆರೋಗ್ಯ ಕಾಪಾಡೋದಕ್ಕೆ ನಾವು ಸಾವಯವ ಕೃಷಿ ಮಾಡಬೇಕು. ಮತ್ತೆ ಪರಿಸರ ಸಮತೋಲನೆ ಅಂದ್ರೆ ಎಕೊಲಾಜಿಕಲ್ ಬ್ಯಾಲೆನ್ಸ್ ಅಂತ ಏನ್ ಹೇಳ್ತೀವಿ ನಾವು. ಅಂದ್ರೆ ಏನು ಎಕೊಲಾಜಿಕಲ್ ಬ್ಯಾಲೆನ್ಸ್ ಅಂದ್ರೆ ನಮ್ಮ ಪರಿಸರ ಸಮತೋಲನೆಗೂ ಸಾವಯವ ಕೃಷಿಗೂ ಏನ್ ಸಂಬಂಧ ಸರ್ ಅಂತ ಕೇಳ್ತಾರೆ ನಿಮ್ಗೆ ಮುಂದಕ್ಕೆ. ಏನ್ ಹೇಳ್ತೀರಿ, ಏನ್ ಸಂಬಂಧ, ನಿಮ್ಗೆ ಏನ್ ಅನ್ಸುತ್ತೆ? ಕಾಡಿನ ಎಲ್ಲ ಪದಾರ್ಥಗಳು, ಈಗ ಕಾಡಲ್ಲಿ ಬೆಳೆದ ಮರಗಳ ಎಲೆಗಳೆಲ್ಲ ಬೀಳ್ತಾವಲ್ಲ, ಅದೆಲ್ಲ ತಗೊಂಡು ಬಂದ ನಾವು ಅದನ್ನು ಕಾಪಾಡ್ಕೊಂಡ್ರೆ ನಮಗೆ ಮುಂದಿನ ದಿನಗಳಲ್ಲಿ ಸಾವಯವ ಕೃಷಿ ಮಾಡೋಕ್ಕಾದೆಲ್ಲ ಎಲೆಗಳೆಲ್ಲ ಸಿಗುವುದು. ಆ ಥರದಲ್ಲಿ ನಾವು ಪರಿಸರ ಸಮತೋಲನ ಇರಲೇಬೇಕು. ಪ್ರಾಣಿ ಪಕ್ಷಿಗಳು ಎಲ್ಲ ಕರೆಕ್ಟಾಗಿ ಇರಲೇಬೇಕು. ಅವೆಲ್ಲ ಇದ್ರೆ ನಮ್ಮ ಜೀವನ. ಹಾಗಾಗಿ ನಾವು ಪರಿಸರ ಸಮತೋಲನ ಕಾಪಾಡಲೇಬೇಕು. ಹೌದು, ಎಕಲಾಜಿಕಲ್ ಬ್ಯಾಲೆನ್ಸ್ ನೀವು ಹೇಳ್ದಾಗೆ ಎಲ್ಲದ್ರದ್ದು ಒಂದು ಸಮತೋಲನೆ ಇರಬೇಕು. ಎಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತೆ, ನ್ಯಾಚುರಲ್ ಕಲಾಮಿಟೀಸ್ ಅಂತ ಹೇಳ್ತೀವಿ, ಫ್ಲಡ್ಗಳಾಗುವಂಥದ್ದು ಅಥವಾ ಎಲ್ಲ ಸುನಾಮಿ ಆಗುವಂಥದ್ದು, ಅಥವಾ ಸೀಸನ್ ಪ್ರಕಾರ ಮಳೆ ಬರ್ತಾ ಇದೆ ಇವಾಗ, ಯಾವ್ದೋ ಟೈಮಲ್ಲಿ ಮಳೆ ಬರೋದು, ಯಾವಾಗೋ ಬಿಸಿ, ಯಾವಾಗೋ ಚಳಿ, ಹವಾಮಾನಗಳ ಬದಲಾವಣೆ ಆಗುವಂಥದ್ದು, ಇವೆಲ್ಲ ಏನಾಗುತ್ತೆ, ನಾವು ಮಾಡುವ ಕೃಷಿ ಅಥವಾ ನಾವು ಯೂಸ್ ಮಾಡುವಂತ ಕೆಮಿಕಲ್ಸ್, ನಾವು ಮಾಡ್ತಿರುವಂತ ಮಾಲಿನ್ಯದಿಂದ ಇವೆಲ್ಲ ತೊಂದರೆ ಆಗ್ತಾ ಇರುವಂತದ್ದು. ಹಂಗಾಗಿ ನಾವು ಪರಿಸರ ಸಮತೋಲನ ಎಷ್ಟು ನಾವು ಕಾಪಾಡ್ಕೋತೀವೋ ಅಷ್ಟು ನಮ್ಗೆ ಒಳ್ಳೇದು. ಅದನ್ನ ಈ ಪಾಯಿಂಟ್ ಹೇಳುತ್ತೆ. ಜೀವಂತ ಪರಿಸರ ಅಂತಂದ್ರೆ ಜೀವಂತ ಪರಿಸರ ವ್ಯವಸ್ಥೆಗಳು ಮತ್ತು ಚಕ್ರಗಳ ಆಧಾರದ ಮೇಲೆ ಅದರೊಂದಿಗೆ ಕೆಲಸ ಮಾಡಿ, ಅದನ್ನು ಅನುಕರಿಸಿ, ನಾವು ಅದ್ರ ಜೊತೆ ಕೆಲಸ ಮಾಡ್ಕೊಂಡು, ನಾವು ಅದನ್ನ ಫಾಲೋ ಮಾಡ್ಕೊಂಡು ಮತ್ತೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ಇಂಡೈರೆಕ್ಟ್ ಆಗಿ ಅದು ನಮ್ಮ ಡಿಸ್ಟರ್ಬ್ ಮಾಡುತ್ತೆ. ಇವಾಗೆಲ್ಲ ವಯನಾಡಲ್ಲೆಲ್ಲ ಎಷ್ಟು ತೊಂದರೆ ಆಗಿದೆ ಅಲ್ವಾ, ಆ ತರ. ಸೊ ನಾವು ಎಷ್ಟು ಡಿಸ್ಟರ್ಬ್ ಮಾಡ್ತೀವಿ, ಪರಿಸರ ನಮ್ಗೆ ಅಷ್ಟು ವಾಪಸ್ ಡಿಸ್ಟರ್ಬ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಸಮತೋಲನೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊಗಸು, ಫೇರ್ನೆಸ್ ಅಂತ ಏನ್ ಹೇಳ್ತೀವಿ. ಫೇರ್ನೆಸ್ ಅಂದ್ರೆ ಏನು, ಸೊಗಸು ಅಂತಂದ್ರೆ ಈ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಬ್ಬ ಮಾನವ ಜೀವಿಗಾಗಿರ್ಬೋದು, ಒಂದು ಪ್ರಾಣಿಗಾಗಿರ್ಬೋದು, ಎಲ್ಲ ಈಕ್ವಲ್ ಆಗಿ ನಾವು ಆಪರ್ಚುನಿಟಿ ಮತ್ತೆ ಬೆನಿಫಿಟ್ ನ ಕೊಡ್ಬೇಕಾಗತ್ತೆ. ಎಲ್ರಿಗೂ ಅದ್ರದ್ದೇ ಆದ ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆನ್ಸ್ ಅದಕ್ಕೆ ಸಿಕ್ಕಿದಾಗ ಅದ್ರಿಗೆ ಸಿಗ್ಬೇಕಾಗಿರುವಂತ ಆಪರ್ಚುನಿಟಿ ಏನಂದ್ರೆ ಅವಕಾಶಗಳು ಸಿಗುವಂತದ್ದು. ಆವಾಗ ಏನಾಗುತ್ತೆ, ಎಲ್ರಿಗೂ ಖುಷಿ ಆಗಿರುತ್ತೆ. ಎಲ್ರೂ ಖುಷಿ ಆಗಿದಾಗ
ಭೂಮಿ ಮೇಲೆ ಮಾಡುವಂತ ಹಾನಿ ಕಡಿಮೆ ಆಗುತ್ತೆ. ಹಂಗಾಗಿ ಫೇರ್ನೆಸ್ ಅಂದ್ರೆ ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡುವಂಥದ್ದು, ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಫಾರ್ ಬದುಕಕ್ಕೆ ಆಗಿರ್ಬೋದು, ಅವ್ರು ಊಟ ಮಾಡೋಕ್ಕಾಗಿರ್ಬೋದು, ಅದ್ರದ್ದು ಈಕ್ವಲ್ ಆಪರ್ಚುನಿಟಿ ಕೊಡೋದ್ರಿಂದ ಅವರು ಭೂಮಿಗೆ ಹಾನಿ ಕಡಿಮೆ ಮಾಡ್ತಾರೆ ಮತ್ತು ಅದು ಇಂಡೈರೆಕ್ಟ್ ಆಗಿ ಎಲ್ರಿಗೂ ಒಳ್ಳೇದು ಅನ್ನೋದನ್ನ ನಾವು ಫೇರ್ನೆಸ್ ಅಂತ ಹೇಳ್ತೀವಿ. ಇದು 3ನೇ ಪ್ರಿನ್ಸಿಪಲ್ ಆಗಿದೆ. ನೆಕ್ಸ್ಟ್ ಕಾಳಜಿ, ಕೇರ್ ಅಂತಂದ್ರೆ ಏನು? ಯಾಕೆ ಸಾವಯವ ಕೃಷಿ ಮಾಡಬೇಕು? ನಮ್ಮ ಆರೋಗ್ಯಕ್ಕೆ ಮಾತ್ರನಾ? ನಮ್ಮ ಸುತ್ತಮುತ್ತ ಇರೋ ಆರೋಗ್ಯಕ್ಕೆ ಮಾತ್ರನಾ? ಮುಂದಿನ ಪೀಳಿಗೆ. ವೆರಿ ಗುಡ್. ಸೊ ಕೇರ್ ಅಂತಂದ್ರೆ ಮುಂದಿನ ಪೀಳಿಗೆಗೆ. ಎಲ್ಲ ಕಡೆ BBMP ಅಷ್ಟೊಂದು BBMP ಆಗಿರ್ಬೋದು, ನಮ್ಮ ಗೌರ್ಮೆಂಟ್ ಆಗಿರ್ಬೋದು, ಅಷ್ಟೊಂದು ಇದು ಕೊಡ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಸೇವ್ ಮಾಡಿ, ವಿದ್ಯುತ್ ಉಳಿಸಿ ಅಥವಾ ನೀರನ್ನು ಉಳಿಸಿ ಅಂತ. ಯಾಕೆ? ನಮ್ಮ ಮುಂದಿನ ಪೀಳಿಗೆಗೆ ಏನೋ ಒಂದು ಉಳಿಬೇಕಲ್ಲ. ನಾವು ಇಷ್ಟು ಎಂಜಾಯ್ ಮಾಡ್ಕೊಂಡು ಮರಗಳನ್ನ ಕಟ್ ಮಾಡ್ಕೊಂಡು, ಈಗ ಬೆಂಗಳೂರಲ್ಲಿ ಎಷ್ಟು ಶೆಕೆ ಆಗಿದೆ ಅಥವಾ ಎಲ್ಲಾ ಕಡೆ ಎಷ್ಟು ಶೆಕೆ ಆಗಿದೆ, ಮುಂಚೆ ಅಷ್ಟು ಇರ್ತಿರ್ಲಿಲ್ಲ. ಈಗ ಈ ವರ್ಷ ಎಷ್ಟಿತ್ತು ಟೆಂಪರೇಚರು, ಆ ಬಿಸಿ ಯಾರಿಗಾರು ತಡೆಯಕ್ಕಾಗ್ತಿತ್ತ? ಸೊ ಇವೆಲ್ಲ ನಾವು ಸಾವಯವ ಕೃಷಿ ಮಾಡೋದ್ರಿಂದ ನಾನೊಬ್ಬ ಮಾಡಿದ್ರೆ ಸರಿ ಹೋಗುತ್ತಾ? ಇಲ್ಲ, ನಾವು ಮಾಡಿ ನಮ್ಮ ಒಂದು ಸಣ್ಣ ಗ್ರೂಪ್ ಅಲ್ಲಿ ಚೇಂಜಸ್ ಆಗುತ್ತೆ. ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಗೊತ್ತಾ ನಿಮ್ಗೆ? ಮೈಕ್ರೋ ಕ್ಲೈಮೇಟ್ ಅಂತ ಅಂದ್ರೆ ಏನಂದ್ರೆ, ಒಂದು ಸಣ್ಣ ಜಾಗ ಇರುತ್ತೆ, ಅಲ್ಲಿ ತುಂಬಾ ಅತಿ ಹೆಚ್ಚು ಮರಗಳಿರುತ್ತೆ ಅಂತ ಅನ್ಕೊಳ್ಳಿ. ಇವಾಗ ನಿಮ್ಮ ಊರುಗಳಲ್ಲಿ ಅಥವಾ ಈಗ ಬೆಂಗಳೂರಲ್ಲೇನೆ ಒಂದ್ ಏರಿಯಾದಲ್ಲಿ ಮಳೆ ಬರ್ತಾ ಇರುತ್ತೆ, ಇನ್ನೊಂದು ಏರಿಯಾದಲ್ಲಿ ಮಳೆ ಬರಲ್ಲ. ಯಾಕೆಂತಂದ್ರೆ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗಿರುತ್ತೆ. ಎಲ್ಲಿ ಜಾಸ್ತಿ ಮರಗಳಿರುತ್ತಲ್ಲ ಅಲ್ಲಿ ಯಾವಾಗೂ ಮಳೆ ಬರ್ತಾ ಇರುತ್ತೆ. ಹಂಗಾಗಿ ಅದನ್ನ ಮೈಕ್ರೋ ಕ್ಲೈಮೇಟ್ ಅಂತೀವಿ. ಅದರಿಂದ ವ್ಯತ್ಯಾಸ ಬಿದ್ದೇ ಬೀಳುತ್ತಲ್ವಾ? ಆ ಜಾಗಕ್ಕೆ ತಂಪಾಗಿರುತ್ತೆ, ಆ ಜಾಗಕ್ಕೆ ಜಾಸ್ತಿ ಮಳೆ ಬರುತ್ತೆ. ಹಂಗಾಗಿ ನಾವು ಎಷ್ಟು ಕೇರ್ ಮಾಡ್ತೀವಿ, ನಾವೊಬ್ರು ಚೇಂಜ್ ಆಗ್ತೀವಿ, ನಮ್ಮ ಸುತ್ತಲಿನ ಪರಿಸರ ಚೇಂಜ್ ಆಗುತ್ತೆ, ನಮ್ದೊಂದು ಸ್ಮಾಲ್ ಗ್ರೂಪ್ ಚೇಂಜ್ ಆಗುತ್ತೆ, ನಮ್ಮ ಒಂದು ಹಳ್ಳಿ ಚೇಂಜ್ ಆಗುತ್ತೆ. ಹಂಗಾಗಿ ನಾವು ಮಾಡುವ ಸಣ್ಣ ಸಣ್ಣ ಚೇಂಜಸ್, ಬದಲಾವಣೆ ಮುಂದಕ್ಕೆ ತುಂಬಾ ಡಿಫ್ರೆನ್ಸ್ ಬೀಳುತ್ತೆ. ಮತ್ತು ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವ ಕಾಳಜಿ ಆಗಿದೆ. ಇದು ಒಂದು 4ನೇ ಪ್ರಿನ್ಸಿಪಲ್. ಸೊ ನೀವು ಏನ್ ತಿಳ್ಕೊಬಹುದು ಇವಾಗ? ಸಾವಯವ ಕೃಷಿಯ ತತ್ವಗಳೇನಿದೆ, 4 ತತ್ವಗಳಿದೆ. ಒಂದು ಆರೋಗ್ಯ, ಪರಿಸರ ಸಮತೋಲನೆ, ಸೊಗಸು, ಕಾಳಜಿ. 4 ಸಿಂಪಲ್ ತಾನೆ? ನೆಕ್ಸ್ಟ್, ಸಾವಯವ ಕೃಷಿಯ ಉದ್ದೇಶಗಳು. ಎಲ್ಲದಕ್ಕೂ ಒಂದು ಆಬ್ಜೆಕ್ಟಿವ್ಸ್ ಅಂತ ಇರುತ್ತೆ. ಸೊ ನೀವು ನಿಮ್ಮ ರೈತರುಗಳಿಗೂ ಹೇಳ್ಬೇಕಾದ್ರೆ ಇವನ್ನೆಲ್ಲ ಹೇಳ್ಬೇಕಾಗುತ್ತೆ. ಏನ್ ಮೇಡಮ್ ಇದು ಬೋರಿಂಗ್ ಅಂತ ಅನಿಸ್ತಾ ಇರ್ಬೋದು ನಿಮ್ಗೆ, ಬಟ್ ನಿಮ್ಗೆ ಮುಂದಕ್ಕೆ ನೀವು ಟ್ರೈನಿಂಗ್ಸ್ ಗಳು ಕೊಡ್ಬೇಕಾದ್ರೆ ನೀವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನೀವು ಡೈರೆಕ್ಟ್ ಆಗಿ PGS ಪ್ರೊಡಕ್ಷನ್ ಅಂತ ಹೊಡ್ಬಿಟ್ರೆ ಯಾರಿಗೂ ಅರ್ಥ ಆಗಲ್ಲ. ಸೊ ಆಬ್ಜೆಕ್ಟಿವ್ಸ್ ಅಂತ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. ಸೊ ಇಲ್ಲಿ ನಮ್ಗೆ 8 ಆಬ್ಜೆಕ್ಟ್ಗಳಿದೆ, ಆಬ್ಜೆಕ್ಟಿವ್ಸ್ಗಳು, ಉದ್ದೇಶಗಳು. 8 ಉದ್ದೇಶ. ಯಾಕೆ ಸಾವಯವ ಕೃಷಿ ಮಾಡಬೇಕು ಅನ್ನೋದಕ್ಕೆ 8 ಉದ್ದೇಶಗಳಿದೆ ನಮ್ಮ ಹತ್ರ. ಮೊದಲನೇದು ಬಂದು 7 ಉದ್ದೇಶಗಳಿದೆ. ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯದೊಂದಿಗೆ ಆಹಾರ ಉತ್ಪಾದನೆ. ಅಂದ್ರೆ ನಾವು ಪ್ರೊಡಕ್ಷನ್ ಮಾಡುವಂತ, ನಾವು ಬೆಳೆಯುವಂತ ಆಹಾರದಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇರುತ್ತೆ. ಈ ಕೊರೋನಾ ಟೈಮಲ್ಲೆಲ್ಲ ಎಷ್ಟು ತೊಂದರೆ ಆಯ್ತು. ತಗೊಳ್ಳಿ ಆ ಕಷಾಯ ಮಾಡ್ಕೊಳ್ಳಿ, ಈ ಮೆಣಸು ತಿನ್ನಿ. ಯಾಕಂದ್ರೆ ಜಾಸ್ತಿ ಪೌಷ್ಟಿಕಾಂಶ ಇದ್ದಷ್ಟು ಜಾಸ್ತಿ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಸಾವಯವ ಕೃಷಿಯಲ್ಲಿ ಬೆಳೆಯುವಂತ ಆಹಾರ ಜಾಸ್ತಿ ಪೌಷ್ಟಿಕಾಂಶದಿಂದ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ನೈಸರ್ಗಿಕ ವ್ಯವಸ್ಥೆಯೊಂದಿಗೆ ಕಾರ್ಯನಿರ್ವಹಣೆ. ನಮ್ಮ ಪರಿಸರ ಏನಿದೆ ಅದ್ರ ಜೊತೆಗೆ ನಾವು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು, ಅದನ್ನ ಡಿಸ್ಟರ್ಬ್ ಮಾಡದೆ ಅದ್ರ ಜೊತೆಗೆ ನಾವು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತದೆ ಮತ್ತು ಹೆಚ್ಚಿಸುತ್ತದೆ. ನಾನು ಹೇಳಿದೆ ಫಸ್ಟ್, ನಮ್ಮ ಮಣ್ಣು ಮುಖ್ಯವಾದ ಅಂಶ ನಮಗೆ ಕೃಷಿಗೆ ಅಂತಂದ್ರೆ ಮಣ್ಣು. ಸೊ ಈಗ ಮಣ್ಣಿದ್ರೆ ನಾವು ಬೆಳಿಬಹುದು. ಮುಂದಕ್ಕೆ ಮಣ್ಣು ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲಿ ಬೆಳೆಯಕ್ಕಾಗುತ್ತೆ? ನಮ್ಮ ಹತ್ರ ತೋಟ ಇರುತ್ತೆ, ನಾವು ಏನು ಕೃಷಿ ಮಾಡಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಅದು. ಹಾಗಾಗಿ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಕೊಳ್ಬಹುದು ಮತ್ತು ಆ ಫಲವತ್ತತೆಯನ್ನು ನಾವು ಹೆಚ್ಚಿಸ್ಕೋಬಹುದು. ಈಗ ಗಂಗಾವತಿ ಅಂತ ಗೊತ್ತಾ ನಿಮ್ಗೆ? ಹೊಸಪೇಟೆ ಹತ್ರ ಗಂಗಾವತಿ ಅಂತ ಏರಿಯಾ ಇದೆಯಲ್ವಾ? ಆ ಜಾಗದಲ್ಲಿ ಏನ್ ತೊಂದರೆ ಆಗಿದೆ ಅಂದ್ರೆ, ಪ್ರತಿ ವರ್ಷ ಅವರು ಪ್ರತಿ ಸೀಸನ್ಗೂ ಭತ್ತ. ಯಾಕಂದ್ರೆ ನಾವಲ್ಲಿ ಹಾರ್ಟಿಕಲ್ಚರ್ ಓದ್ಬೇಕಾದ್ರೆ ನಮ್ಗೆಲ್ಲ ಅದು ಕೇಸ್ ಸ್ಟಡಿ. ನಮ್ಗೆ ಅವಾಗ ಗಂಗಾವತಿ ಅಂತಂದ್ರೆ ಮುಂದಿನ 10 ವರ್ಷ ಆದ್ಮೇಲೆ ಆ ಮಣ್ಣು ಏನಕ್ಕೂ ಬೆಳೆಯಕ್ಕಾಗಲ್ಲ, ಏನೂ ಯೂಸ್ ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿಗೆ ಹೊಟ್ಟೋಗಿದೆ ಅಂತ. ಅಲ್ಲಿ ಎಷ್ಟು ಕ್ಯಾಂಪೇನ್ಸ್ ಮಾಡ್ತಾ ಇದ್ವಿ, ಎಷ್ಟು ರೈತರಿಗೆ ಹೇಳ್ತಾ ಇದ್ವಿ, ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅಷ್ಟು ಅಕ್ಕಿಗೆ ಡಿಮಾಂಡ್ ಅಲ್ಲಿ
ಹಂಗಾಗಿ ಪ್ರತಿ ಸೀಸನ್ಗೂ ಅಕ್ಕಿ 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 ಅಷ್ಟು ಮಣ್ಣು ಸೆಲಿನಿಟಿ ಆಗಿ ಏನು ಬೆಳೆಯದೇ ಇರುವಂತಹ ಸ್ಥಿತಿಗೆ ಹೋಗ್ಬಿಟ್ಟಿತ್ತು ಮಣ್ಣು. ಸೊ ಮಣ್ಣಿದ್ರೆ ಅಲ್ವಾ ಮುಂದೆ ಕೃಷಿ ಮಾಡ್ಬೋದು, ಇಲ್ಲಾಂದ್ರೆ ತೋಟ ಇಟ್ಕೊಂಡು ಏನ್ ಮಾಡೋಣ. ಹಂಗಾಗಿ ಮಣ್ಣಿನ ಜೊತೆ ಕೆಲಸ ಮಾಡಿಕೊಂಡು ಮಣ್ಣಿನ ಆರೋಗ್ಯನ ಹೆಚ್ಚಿಸಿಕೊಳ್ಳುವಂಥದ್ದು ಇದು ಒಂದು ಆಬ್ಜೆಕ್ಟಿವ್. ನೆಕ್ಸ್ಟ್ ಪಾಯಿಂಟ್, ಸಾಧ್ಯವಾದಷ್ಟು ನವೀಕರಿಸಬಹುದಾದ ಸಂಪನ್ಮೂಲಗಳ ಬಳಕೆ. ನವೀಕರಿಸಬಹುದಾದ ಸಂಪನ್ಮೂಲಗಳಂದ್ರೆ ಯಾವುದು? ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಅಂದ್ರೆ ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೊಳ್ಳುವಂಥದ್ದು, ಅಥವಾ ನೀರು ಹೈಡ್ರೋ ಪವರ್ ಯೂಸ್ ಮಾಡ್ಕೊಳ್ಳುವಂಥದ್ದು, ವಿಂಡ್ ಪವರ್ ಯೂಸ್ ಮಾಡ್ಕೊಳ್ಳುವಂಥದ್ದು, ಅದರ ಮುಖಾಂತರ ಜಾಸ್ತಿ ಯೂಸ್ ಮಾಡಿಕೊಂಡು ಕೃಷಿ ಮಾಡ್ಕೊಳ್ಳುವಂಥದ್ದು. ವಿವಿಧ ರೀತಿಯ ಮಾಲಿನ್ಯವನ್ನು ತಪ್ಪಿಸಬಹುದು. ಅಂದ್ರೆ ಇವಾಗ ವಾಟರ್ ಪೊಲ್ಯೂಷನ್ ಇರ್ಬೋದು, ಆಮೇಲೆ ಸಾಯಿಲ್ ಪೊಲ್ಯೂಷನ್ ಇರ್ಬೋದು. ಸೊ ಈ ತರ ಮಾಲಿನ್ಯವನ್ನು ತಡೆಗಟ್ಕೊಂಡು ನಾವು ಕೃಷಿ ಮಾಡಬಹುದು. ಇದು ಇನ್ನೊಂದು ಆಬ್ಜೆಕ್ಟಿವ್. ಕೃಷಿ ವೈವಿಧ್ಯ ಮೇಲೆ ವ್ಯಾಪಕವಾದ ಸಮಾಜದ ಮತ್ತು ಪರಿಸರದ ಪ್ರಭಾವ. ಈ ಕೃಷಿ ವ್ಯವಸ್ಥೆ ಮೇಲೆ ಹೆಚ್ಚಿನ ಸಾಮಾಜಿಕ ಅಂದ್ರೆ ಸೋಷಿಯಲ್ ಮತ್ತು ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಅಂತ ಹೇಳ್ತೀವಿ. ನಾವು ಕೃಷಿ ಮಾಡ್ತೀವಿ, ನಮ್ಮ ಜೊತೆಗೆ ಜಾಸ್ತಿ ಸೋಷಿಯಲ್ ಅಂತಂದ್ರೆ ಸಾಮಾಜಿಕವಾಗಿ ಜಾಸ್ತಿ ಪ್ರಭಾವ ಬೀಳುತ್ತೆ ಮತ್ತು ನಮ್ಮ ಪರಿಸರದ ಪ್ರಭಾವ ಜಾಸ್ತಿ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಪಾಯಿಂಟ್, ಏಳನೇದು ಮತ್ತು ಲಾಸ್ಟ್ನ ಉದ್ದೇಶ ಏನು ಅಂತಂದ್ರೆ ಕೃಷಿ ಉತ್ಪಾದಕರಿಗೆ ಸಂತೃಪ್ತಿ ಕಲ್ಪಿಸುವುದು. ನಮ್ಗೆ ಎಂಡಾಗಿ ಏನ್ ಬೇಕು? ಎಲ್ರಿಗೂ ಸುಮ್ಮನೆ ಸಾವಯವ ಕೃಷಿ ಮಾಡ್ತಾರ ರೈತರು, ಅಂದ್ರೆ ನಮ್ಮ ರೈತರು ಸಂತೃಪ್ತಿಯಾಗಿರ್ಬೇಕು. ಅಂದ್ರೆ ಮೊದಲು ಫಸ್ಟ್ ಸ್ವಲ್ಪ ವರ್ಷದಲ್ಲಿ ಇಳುವರಿ ಬರೋದಿಲ್ಲ, ಆದ್ರೆ ನಾವು ಕಂಟಿನ್ಯೂಸ್ ಆಗಿ ಸ್ಟಾಪ್ ಮಾಡದೆ ಸಾವಯವ ಕೃಷಿ ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಇಳುವರಿ ಬರುತ್ತೆ ಮತ್ತು ನಮ್ಮ ರೈತರು ಕೂಡ ಸಂತೃಪ್ತಿ ಆಗ್ತಾರೆ. ಇದು ಎಂಡ್ ಆಬ್ಜೆಕ್ಟಿವ್. 7 ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು ಏನು ಅಂತಂದ್ರೆ ಇದನ್ನ ನೀವು ನಿಮ್ಮ ರೈತರುಗಳಿಗೆ ಹೇಳ್ಬೇಕಾಗುತ್ತೆ. ಡಿಫ್ರೆನ್ಸ್ ಏನು, ವ್ಯತ್ಯಾಸ ಏನು ಸಾವಯವ ಕೃಷಿ ಮತ್ತು ರಾಸಾಯನಿಕವಾಗಿ ಮಾಡುವಂತ ಸಾಂಪ್ರದಾಯಿಕ ಕೃಷಿ, ಇದಕ್ಕೂ ಡಿಫ್ರೆನ್ಸ್ಗಳೇನು, ವ್ಯತ್ಯಾಸ ಏನು? ಕೆಲವೊಬ್ರು ಕೇಳ್ತಾರೆ GMO ಯೂಸ್ ಮಾಡ್ಬೋದಾ ಸರ್ ನಾವು? ಕಾಟನ್ ಹತ್ತಿ ಬೆಳೆಗಾರರು ಹೇಳ್ತಾರೆ GMO ಸೀಡ್ಗಳು ಯೂಸ್ ಮಾಡ್ಕೋಬೋದಾ, ಬೀಜಗಳನ್ನ ಮಾಡ್ಬೋದಾ? ಇಲ್ಲ. GMO ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಲ್ಲ, GMO ಸೀಡ್ಸ್ ಅಂತ ಯೂಸ್ ಮಾಡ್ತಾರೆ ಹತ್ತಿ ಬೆಳೆಗಾರರು. ಅಥವಾ ಬಿಟಿ ಬ್ರಿಂಜಾಲ್ ಇರ್ಬೋದು, ಬಿಟಿ ಕಾಟನ್ ಇರ್ಬೋದು, ಆ ಬೀಜಗಳನ್ನ ಯೂಸ್ ಮಾಡ್ಕೋಬಹುದಾ ನಾವು ಸಾವಯವ ಕೃಷಿಯಲ್ಲಿ ಅಂತ ಕೇಳ್ತಾರೆ. ನೀವೇನಂತೀರಿ? ಬೇಡ ಅಂತೀರಾ? ಎಸ್, ಅದನ್ನ ಯೂಸ್ ಮಾಡುವಂಗಿಲ್ಲ. ಅದನ್ನೇ ಡಿಫ್ರೆನ್ಸ್ ಅಂತ ಹೇಳೋದು. ಏನ್ ಮಾಡ್ಬೋದು, ಏನ್ ಮಾಡಬಾರ್ದು ಅಂತ ಹೇಳಿ. ಸೊ ಇದು ಆರ್ಥಿಕ ದೃಷ್ಟಿಕೋನವನ್ನು ಆಧರಿಸುತ್ತದೆ. ಅಂದ್ರೆ ಫಸ್ಟ್ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿರೋರು ಏನು, ಜಾಸ್ತಿ ಇಳುವರಿ ಬರಬೇಕು, ಜಾಸ್ತಿ ದುಡ್ಡು ಮಾಡಬೇಕು, ಅದು ಆರ್ಥಿಕ ಮನಸ್ಥಿತಿ ಮಾತ್ರ ಇರುತ್ತೆ ಅಂತವರಿಗೆ. ಬಟ್ ಸಾವಯವ ಕೃಷಿ ಏನು, ಪರಿಸರದ ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು. ನಮ್ಗೆ ಆರ್ಥಿಕವಾಗಿ ಹೌದು, ಅದ್ರ ಜೊತೆಗೆ ನಾವು ಪರಿಸರ ಆರೋಗ್ಯದ ಕಾಳಜಿಯನ್ನು ನಾವು ಹೊಂದಿರ್ತೀವಿ. ಮತ್ತು ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು GMO ಬಳಸುವುದು. GMO ಅಂದ್ರೆ ಜೆನೆಟಿಕಲ್ ಅಂದ್ರೆ ಇಲ್ಲಿದೆ ನೋಡಿ, ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ಅಂತ ಏನ್ ಹೇಳ್ತೀವಿ, GMO ಅನ್ನೋದನ್ನ ಯೂಸ್ ಮಾಡುವಂತಿಲ್ಲ. ಜೆನೆಟಿಕಲಿ ಮಾಡಿಫೈಡ್ ಅಂತ ಏನಿದೆ ಸೀಡ್ಗಳು ಅಥವಾ ಬೆಳೆಗಳು, ಅದನ್ನೇನು ಯೂಸ್ ಮಾಡುವಂತಿಲ್ಲ ಸಾವಯವ ಕೃಷಿಯಲ್ಲಿ. ಬಳಕೆಯನ್ನು ನಿಷೇಧಿಸಲಾಗಿದೆ ಅಲ್ಲಿದೆ ನೋಡಿ. ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಯೂಸ್ ಮಾಡುವಂಗಿಲ್ಲ ರಾಸಾಯನಿಕ ಗೊಬ್ಬರಗಳನ್ನ. ಹೋಗಿ ಸೊಸೈಟಿಲಿ ಕೊಡ್ತಾ ಇದಾರೆ ಸ್ವಾಮಿ, ತಗೊಬಂದ್ವಿ ಹಾಕಿದ್ವಿ, ಯೂಸ್ ಮಾಡಂಗಿಲ್ಲ. ಆಸೆಯಿಂದ ಅಂದ್ರೆ ನಿಮ್ಮ ಕಂಪನಿಯಿಂದ ಬಂದಾಗ ನೀವು ಇರ್ತೀರ, ನಿಮ್ಮ ರೈತರನ್ನ ಇದು ಮಾಡ್ಬೇಕಾದ್ರೆ ಅವ್ರೇನಾದ್ರು ಯೂಸ್ ಮಾಡಿ ಏನಾದ್ರು ಸಿಕ್ಕಿದ್ರೆ ಆಮೇಲೆ NC ಬರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಯೂಸ್ ಮಾಡಂಗಿಲ್ಲ. ಮತ್ತು ಸಸ್ಯನಾಶಕಗಳ ಬಳಕೆ, ಯಾವಾಗ ಹೇಳಿದೆ ವೀಡ್ಸೈಡ್ ಕಳೆನಾಶಕಗಳನ್ನ ಹೊಡೆದ್ಬಿಡೋದು ಈಸಿ ಅಲ್ವಾ, ಲೇಬರ್ಗಳು ಸಿಗಲ್ಲ ಅಂತೇಳಿ ಬಳಕೆ ಮಾಡುವಂಗಿಲ್ಲ, ನಿಷೇಧಿಸಲಾಗಿದೆ. ಕಳೆ ನಿಯಂತ್ರಣವನ್ನು ಕೈಯಾರೆ ಮಾಡುವಂಥದ್ದು.
ಮತ್ತೆ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಗಳನ್ನು ಬಳಸುವಂಥದ್ದು ಇಲ್ಲಿ. ಬಟ್ ಇಲ್ಲಿ ನಾವು ಅದನ್ನ ಆನ್ಫಾರ್ಮ್ ಇನ್ಪುಟ್ಸ್, ಬ್ರಹ್ಮಾಸ್ತ್ರ, ನೀಮಾಸ್ತ್ರ ಈ ತರ ನಾವು ತೋಟದಲ್ಲೇ ಮಾಡ್ಕೊಳ್ಳುವಂಥದ್ದು ಅಥವಾ ಜೈವಿಕ ನೈಸರ್ಗಿಕ ಮೂಲದಲ್ಲಿ ನಾವು ಕಂಟ್ರೋಲ್ ಮಾಡಬೇಕಾಗೋದು, ಯಾವುದೇ ಕೆಮಿಕಲ್ ಯೂಸ್ ಮಾಡುವಂತಿಲ್ಲ. ಮತ್ತು ಸಂಗ್ರಹಣೆ, ಸ್ಟೋರೇಜ್ ನ ಏನು ಅದನ್ನ ಸ್ಟೋರೇಜ್ ಕೆಮಿಕಲ್ಸ್ ಅಂತ ಯೂಸ್ ಮಾಡ್ತೀವಿ ನಾವು. ಸಂಗ್ರಹಣೆ ಮಾಡುವಾಗ ಯೂಸ್ ಮಾಡುವಂಥದ್ದು ಕೆಮಿಕಲ್ಸ್. ಇವಾಗ ETO ಸ್ಪ್ರೇಸ್ ಅಂತ ಹೊಡಿತಾರೆ. ಇವಾಗ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ETO ಸ್ಪ್ರೇ ಅಂತಂದ್ರೆ. ಸ್ಟೋರೇಜ್ ಪೆಸ್ಟ್ಗಳು ಅಂದ್ರೆ ನಿಮ್ಮ ಗೋಡಾನ್ಗಳಲ್ಲಿ ಹುಳಗಳನ್ನ ಕಂಟ್ರೋಲ್ ಮಾಡಕ್ಕೆ ಇಥಿಲಿನ್ ಅಂತ ಹೊಡಿತಾ ಇದ್ರು. ಆ ಸ್ಪ್ರೇಯಿಂದ ತುಂಬಾ ಕಂಪನಿಗಳು ಇದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅದು ಡೈರೆಕ್ಟ್ ಆಗಿ ಬ್ಯಾನ್ ಮಾಡ್ಬಿಡ್ತಾರೆ ಕಂಪ್ನಿಗಳನ್ನ, ದೊಡ್ಡ ದೊಡ್ಡ ಕಂಪ್ನಿಗಳನ್ನ. ಯಾಕೆಂದ್ರೆ ಅವರ ರೈತರು, ಅವರು ಮಾಡ್ತಿರೋದಿಲ್ಲ, ಅವರ ರೈತರು ಅಥವಾ ಅವ್ರು ತಗೊಂಡಿರೋ ಪ್ರಾಡ್ಯೂಸ್ ಅಂದ್ರೆ ಕಟಾವ್ ಮಾಡಿರೋದನ್ನ ಯಾರಂದನೋ ತಗೊಂಡಿರ್ತಾರೆ, ಅವರು ಮಾಡಿದ್ರು ಕೂಡ ಕಂಪ್ನಿಗಳಿಗೆ ಫೈನ್ ಬೀಳುತ್ತೆ ಅಥವಾ ಕಂಪ್ನಿಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ. ಅಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ. ಸೊ ಸ್ಟೋರೇಜ್ ಅಲ್ಲೂ ಕೂಡ ಕೀಟನಾಶಕಗಳನ್ನ ಕಂಟ್ರೋಲ್ ಮಾಡೋಕ್ಕೆ ನೀವು ರಾಸಾಯನಿಕ ಯೂಸ್ ಮಾಡುವಂತಿಲ್ಲ, ಕೆಮಿಕಲ್ಸ್ ಯೂಸ್ ಮಾಡುವಂತಿಲ್ಲ. ಮತ್ತು ಪಡೆದ ಇಳುವರಿ ರಾಸಾಯನಿಕ ಶೇಷದಿಂದ ಮುಕ್ತವಾಗಿದೆ. ರಾಸಾಯನಿಕ ಓಕೆ, ದಟ್ಸ್ ರೈಟ್. ಇದು ಇಲ್ಲಿ ಗಾಳಿಯ ಮತ್ತು ಮಣ್ಣಿನ ಮಾಲಿನ್ಯ, ಮಣ್ಣಿನ ಮತ್ತು ಗಾಳಿಯ ಮಾಲಿನ್ಯ. ಯಾಕೆಂದ್ರೆ ಸ್ಪ್ರೇ ಎಲ್ಲ ಹೊಡಿತಾ ಇರ್ತಾರಲ್ಲ, ಕೆಮಿಕಲ್ ಸ್ಪ್ರೇಸ್, ಅದು ಬರೀ ಅವ್ರ ಫಾರ್ಮಲ್ಲಿ ಇರುತ್ತಾ? ಇಲ್ಲ, ಗಾಳಿ ಮುಖಾಂತರ ಅದು ಬೇರೆ ಕಡೆ ಬರ್ತದೆ. ಹಂಗಾಗಿ ಅವರು ಅವರ ಫಾರ್ಮ್ಗೆ ಅಥವಾ ಅವರ ತೋಟಕ್ಕೆ ಮಾತ್ರ ಮಾಲಿನ್ಯ ಮಾಡ್ಕೊಂತಿಲ್ಲ, ಅವರು ಸುತ್ತ ಪರಿಸರಕ್ಕೆ ಮಾಡ್ಕೊಂತ ಇದ್ದಾರೆ. ಅದು ನಾವು ಏನು ಸಾವಯವ ಕೃಷಿ ಮಾಡ್ತೀವಿ, ನಮ್ಮ ರೈತರು ಕೃಷಿಯಲ್ಲಿ ಅದು ಕಡಿಮೆ. ಮತ್ತು ಮಾಲಿನ್ಯ ಇನ್ನೂ ಒಂದು ಏನು, ಮಣ್ಣಿನ ಮಾಲಿನ್ಯ. ಮಣ್ಣಿನ ಅಂದ್ರೆ ಮಣ್ಣಿಗೆ ಕೆಮಿಕಲ್ ಹಾಕಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಳಕೆ. ನಿಮ್ಮ ರೈತರು ನೀರು ಕುಡಿಯೋದು ಅಥವಾ ಊಟ ಮಾಡೋದು ಏನೋ ಪ್ಲಾಸ್ಟಿಕ್ ಕವರ್ ತೋಟದಲ್ಲಿ ಬಿಸಾಕೋದು, ಅದು ಕೂಡ ತಪ್ಪು ಸಾವಯವ ಕೃಷಿ ಪ್ರಕಾರ. ತೋಟದಲ್ಲಿ ಯಾವುದೇ ತರ ಪ್ಲಾಸ್ಟಿಕ್ ಇರುವಂತಿಲ್ಲ, ಅದು ಕೂಡ ಮಾಲಿನ್ಯ ಮಾಡುವಂಥದ್ದು. ಅದನ್ನ ನಾವು ಸಾವಯವ ಕೃಷಿಯಲ್ಲಿ ಮಾಡುವಂತಿಲ್ಲ. ಮತ್ತು ಇಲ್ಲಿ ಕಡಿಮೆ ಇನ್ಪುಟ್ಗಳೇನಿದೆ, ಇನ್ಪುಟ್ ಅಂದ್ರೆ ಇನ್ಪುಟ್ ಅಂತ ಏನ್ ಹೇಳ್ತೀವಿ, ಮೆನ್ಯೂರ್ಗಳು, ಅದು ಇಲ್ಲಿ ಕಡಿಮೆ ಬೇಕಾಗುತ್ತೆ ಸಾಂಪ್ರದಾಯಿಕ ಕೃಷಿಯಲ್ಲಿ. ಅಂದ್ರೆ ಸ್ವಲ್ಪ ಯೂರಿಯಾ ಅಂದ್ರೆ 46% ನೈಟ್ರೋಜನ್ ಸಿಕ್ಬಿಡುತ್ತೆ ಅವ್ರಿಗೆ, ಆಯ್ತಾ, ನೆಲಕ್ಕೆ. ಆದ್ರೆ ನಮ್ಗೆ ನಾವು ಅದನ್ನ ನಮ್ಮ ತೋಟದಲ್ಲಿ ಇನ್ಪುಟ್ ಅಲ್ಲಿ ಹಾಕೋಬೇಕು ಅಥವಾ ದ್ವಿದಳ ಧಾನ್ಯದಿಂದ ಬೆಳೆದು ತಗೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಬೇಕಾಗುತ್ತೆ, ಅದು ಒಂದು. ಆಮೇಲೆ ಬಟ್ ಜಾಸ್ತಿ ಹೊತ್ತು ಅಂದ್ರೆ ಲೀಚಿಂಗ್ ಪ್ರಾಬ್ಲಮ್ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ನೈಟ್ರೋಜನ್ ಹಾಕಿದ ಕೂಡಲೇ ಎಷ್ಟು ಎಳ್ಕೋಬಹುದು ಅಷ್ಟು ಗಿಡ ಎಳ್ಕೊಳ್ಳುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಗಿಡದಲ್ಲಿ ವೇಸ್ಟ್ ಆಗುತ್ತೆ. ಬಟ್ ನಾವು ಸಾವಯವ ಕೃಷಿಯಲ್ಲಿ ಮ್ಯಾನ್ಯೂರ್ಗಳು ಮಾಡ್ಕೊಳ್ಳೋದ್ರಿಂದ ಅಥವಾ ನೈಟ್ರೋಜನ್ ಫಿಕ್ಸೇಷನ್ ಲೆಗ್ಯೂಮ್ ಕ್ರಾಪ್ ಇಂದ ಮಾಡೋದ್ರಿಂದ ಯಾವ ಲಾಸ್, ಯಾವ ವೇಸ್ಟೇಜ್ ಆಗುವುದಿಲ್ಲ, ಯಾವುದೇ ಮೆನ್ಯೂರ್ ಕೂಡ ವೇಸ್ಟ್ ಆಗುದಿಲ್ಲ. ಬಟ್ ನಮಗೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಜಾಸ್ತಿ ವೇಸ್ಟೇಜ್ಗಳಾಗುತ್ತೆ, ನೀರು ಜಾಸ್ತಿ ಬಳಕೆ ಬೇಕಾಗುತ್ತೆ ಇಲ್ಲಿ ಸಾಂಪ್ರದಾಯಿಕ ಕೃಷಿಯಲ್ಲಿ. ಬಟ್ ನಾವೇನ್ ಹೇಳ್ತೀವಿ, ಸಾವಯವ ಕೃಷಿಯಲ್ಲಿ ಕಡಿಮೆ ಬಳಕೆ, ಡ್ರಿಪ್ ಇರಿಗೇಷನ್ ಇರ್ಬೋದು, ಮಲ್ಚಿಂಗ್ ಮಾಡುವ ಮುಖಾಂತರ ನೀರು ವೇಸ್ಟೇಜ್ ಕಡಿಮೆ ಮಾಡುವಂಥದ್ದು. ಸೊ ಇದರಿಂದ ನೀರು ಕಡಿಮೆ ಬೇಕಾಗುತ್ತೆ. ಮತ್ತೆ ಇಲ್ಲಿ ಹೇಳಿದೆ ನೋಡಿ, ತೀವ್ರವಾದ ನೀರಾವರಿ ಅಗತ್ಯ. ಬಟ್ ಅಲ್ಲಿ ನಮ್ಮ ಸಾವಯವ ಕೃಷಿಯಲ್ಲಿ ತೀವ್ರವಾದ ನೀರಾವರಿ ಅವಶ್ಯಕತೆ ಬರುವುದಿಲ್ಲ. ಮತ್ತು ಉತ್ಪಾದನೆಗಳು ಕ್ಯಾನ್ಸರ್ ಕಾರಕ. ಕ್ಯಾನ್ಸರ್ ಒಂದೇ ಅಲ್ಲ, ಡೆಡ್ಲಿ ಡಿಸೀಸಸ್ ಅಂತ ಹೇಳ್ತೀವಿ, ತುಂಬಾ ಡೇಂಜರಸ್ ಪ್ರಾಬ್ಲಮ್ಗಳು, ತುಂಬಾ ಭಯಾನಕ ಪ್ರಾಬ್ಲಮ್ಗಳು ಈ ಊಟದಲ್ಲಿ ಅಥವಾ ಈ ಪ್ರಾಡ್ಯೂಸ್ಗಳು, ಉತ್ಪನ್ನಗಳಲ್ಲಿ ಬರುತ್ತೆ. ಇವಾಗ ಎಷ್ಟೊಂದ್ ಕಡೆ ನೋಡ್ತಾ ಇದೀವಿ ನಾವು, ಸಣ್ಣ ಪುಟ್ಟ ಮಗು ಆಹಾರದಲ್ಲಿ ಇದಿದೆ, ಪೆಸ್ಟಿಸೈಡ್ಗಳಿದಾವೆ, ಅಥವಾ ಹಣ್ಣು ತರಕಾರಿಯಲ್ಲಿ ಪೆಸ್ಟಿಸೈಡ್ ಬರ್ತಾ ಇದೆ. ಎಷ್ಟು ತೊಳೆದ್ರು ಹೋಗಲ್ಲ ಅದು, ಯಾಕೆಂದ್ರೆ ತರಕಾರಿ ಒಳಗಡೆ ಇರುತ್ತೆ, ಈಚೆ ತೊಳೆದ್ಬಿಟ್ರೆ ಹೋಗಲ್ಲ ಅದು. ಅದು ತಿನ್ನೋದ್ರಿಂದ ಏನಾಗುತ್ತೆ, ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ರೋಗಗಳು ಇವಾಗ ಎಷ್ಟು ಜಾಸ್ತಿ ಆಗ್ತಾ ಇದೆ ನಮ್ಮ ಸೊಸೈಟಿ, ನಮ್ಮ ಇದರಲ್ಲಿ ರೋಗಗಳು ಎಲ್ಲ. ಸೊ ಅದನ್ನ ನಾವು ಸಾವಯವ ಕೃಷಿಯಲ್ಲಿ ಕಡಿಮೆ ಮಾಡ್ಬೋದು ಅಥವಾ ಏನು ಇಲ್ಲದೆ ಇರೋ ತರ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು. ಇದೇ ಡಿಫ್ರೆನ್ಸ್ ಅಥವಾ ವ್ಯತ್ಯಾಸ. ಸಾವಯವ ಕೃಷಿಯ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ಅವಾಗ ಹೇಳಿರೋ ತರ ಪರಿಸರ ಸುಸ್ಥಿರತೆ ಮತ್ತು ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಫುಡ್ ಶಾರ್ಟೇಜ್ ಆಗಲ್ಲ, ಯಾವಾಗೂ
ಯಾವಾಗೂ ಆಹಾರ ಇರುವಂಥದ್ದು ಮತ್ತು ಪರಿಸರ ಸುಸ್ಥಿರತೆ ಸಸ್ಟೈನಬಿಲಿಟಿ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಕಾಪಾಡ್ಕೊಬೋದು. ಜಾಗತಿಕ ಹವಾಮಾನ, ನಾನು ಅವಾಗ ಹೇಳಿದೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಏನು ಚೇಂಜ್ ಆಗ್ತಾ ಇದ್ದಾವೆ ಹವಾಮಾನ, ಅದನ್ನ ಬದಲಾವಣೆ ಆಗದೇ ಇರೋ ಥರ ನೋಡ್ಕೊಳ್ಳುವಂಥದ್ದು ಅಥವಾ ತಗ್ಗಿಸುವಂಥದ್ದು ಸಾಮರ್ಥ್ಯ ಸಾವಯವ ಕೃಷಿ ಇರುತ್ತದೆ. ಮತ್ತು ಆರೋಗ್ಯದಲ್ಲಿ ಸುಧಾರಣೆ, ಆಹಾರ ಸರಪಳಿ ಅಂದರೆ ಫುಡ್ ಚೈನ್ ಅಂತ ಏನು ಹೇಳ್ತೀವಿ. ಈಗ ಎಷ್ಟೊಂದು ವಿಚಿತ್ರವಾಗಿ ನಾವು ಟಿವಿಗಳೆಲ್ಲ ನೋಡ್ತೀವಿ, ಕಪ್ಪೆನೆ ಹಾವು ನುಂಗಿರುವಂಥದ್ದು, ಆ ಥರ ಉಲ್ಟಾ ಪಲ್ಟಾ ಏನೇನೋ ಏನಾಗಬಾರ್ದು ಅಂತ ನೋಡ್ತಿರ್ತೀವಿ, ಆ ಥರ ಆಗ್ತದೆ. ಅಂದ್ರೆ ಈ ಆಹಾರ ಸರಪಳಿಯಲ್ಲೇ ವ್ಯತ್ಯಾಸ. ನಾವು ಈ ಸಾವಯವ ಕೃಷಿಗೂ ಅದಕ್ಕೂ ಏನ್ರಿ ಸಂಬಂಧ ಮೇಡಮ್ ಅಂದ್ರೆ ಎಲ್ಲನೂ ಸಂಬಂಧ ಇರುತ್ತೆ. ನಾವು ಮಾಡುವಂಥದ್ದು ಎಲ್ಲನೂ ಇಟ್ಸ್ ಎ ಚೈನ್ ಆಫ್ ಆಕ್ಟಿವಿಟೀಸ್ ಅಂತ ಏನ್ ಹೇಳ್ತೀವಿ, ಎಲ್ಲ ಒಂದಕ್ಕೆ ಒಂದು ಕನೆಕ್ಟೆಡ್ ಆಗಿರುತ್ತೆ. ಸೊ ಈ ಆಹಾರ ಸರಪಣಿಯಲ್ಲಿ ಏನ್ ಚೇಂಜಸ್ ಆಗುತ್ತೆ ಅದು, ಮತ್ತು ರಾಸಾಯನಿಕ ಘಟಕಗಳು, GMO, ನೈಸರ್ಗಿಕ ವಿಷಯಗಳು ಮುಕ್ತವಾಗಿರಿಸುತ್ತದೆ. ಇದನ್ನೆಲ್ಲ ನಾವು ಸಾವಯವ ಕೃಷಿಯ ಪ್ರಾಮುಖ್ಯತೆ ಅಂತ ಹೇಳ್ತೀವಿ, ಇಂಪಾರ್ಟೆನ್ಸ್. ನೆಕ್ಸ್ಟ್ ಈ ಅಂಶಗಳು ನಾವು ಅವಾಗಲೇ ನೋಡಿದ್ವಿ, 10 ಅಂಶಗಳು. ಇವೆಲ್ಲ ಬಳಕೆ ಮಾಡುವಂಥದ್ದು, ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವಂಥದ್ದು, ಕೆಲವೊಂದು ಅಂಶಗಳು ನಾವು ಮುಂಚೆನೆ ಅವಾಗಲೇ 11 ಪಾಯಿಂಟ್ ಏನು ನೋಡಿದ್ವಿ ಅದನ್ನೇ ಈ ಅಂಶಗಳಾಗಿ ತಗೊಂಡಿದ್ದೀವಿ. ಸಾವಯವ ಗೊಬ್ಬರ ಯೂಸ್ ಮಾಡೋದು, ಅದು ಯಾವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ವರ್ಮಿ ಕಂಪೋಸ್ಟ್, ಮತ್ತೆ ಬೆಳೆ ಅವಶೇಷಗಳನ್ನು ಯೂಸ್ ಮಾಡಿಕೊಂಡು ಗೊಬ್ಬರ ಮಾಡುವಂಥದ್ದು, ಮತ್ತೆ ಜೈವಿಕ ರಸಗೊಬ್ಬರಗಳನ್ನ ಯೂಸ್ ಮಾಡುವಂಥದ್ದು, ಮತ್ತೆ ರಾಸಾಯನಿಕ ಮುಕ್ತ ಕಳೆ ನಿರ್ವಹಣೆ. ಹೇಗೆ ಕಳೆ ನಿರ್ವಹಣೆ ಮಾಡ್ತೀವಿ, ಕಳೆ ತಡೆಗಟ್ಟುವ ವಿಧಾನ ಮತ್ತು ಕಳೆ ನಿರ್ವಹಣೆ ಅಭ್ಯಾಸಗಳು ಅದ್ಯಾವು, ಮತ್ತೆ ಜೈವಿಕ ಮತ್ತು ಯಾಂತ್ರಿಕ ಕಳೆ ನಿರ್ವಹಣೆ. ಫಸ್ಟ್ ಆಫ್ ಆಲ್ ನಾವು ಕೈಯಲ್ಲೇ ಮಾಡುವಂಥದ್ದು ಅಥವಾ ಯಾಂತ್ರಿಕ ಸಹಾಯದಿಂದ ಕಳೆನಾಶಕ ಮಾಡುವಂಥದ್ದು. ಕೀಟ ಮತ್ತು ರೋಗ ನಿರ್ವಹಣೆ, ಕೀಟಗಳು ನೈಸರ್ಗಿಕ ಶತ್ರುಗಳ ಸಂರಕ್ಷಣೆ ಅಂದ್ರೆ ನ್ಯಾಚುರಲ್ ಪೆಸ್ಟಿಸೈಡ್ಸ್ ಏನು ಸಿಗುತ್ತೆ ಅದು, ಮತ್ತೆ ರೋಗ ನಿರೋಧಕ ಪ್ರಭೇದಗಳ ಬಳಕೆ ಅಂದ್ರೆ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಅಂತ ಏನು ಹೇಳ್ತೀವಿ. ರೋಗ ನಿರೋಧಕ ತಳಿಗಳು ಸಿಗುತ್ತೆ, ಯೂನಿವರ್ಸಿಟಿಗಳು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಅದನ್ನ ರೆಗ್ಯುಲರ್ ಆಗಿ ರಿಸರ್ಚ್ಗಳನ್ನ ಮಾಡಿ ತಳಿಗಳನ್ನ ಬಿಡ್ತಾ ಇದ್ದಾವೆ. ಅಂತ ತಳಿಗಳನ್ನ ಬಳಕೆ ಮಾಡುವಂಥದ್ದು, ಅದು ಕೂಡ ಹೋಗಿ ಕೆಮಿಕಲ್ ಟ್ರೀಟೆಡ್ ತಗೊಂಡ್ಬಿಡೋದಲ್ಲ, ಮತ್ತೆ ಅದನ್ನು ಸಾವಯವ ಕೃಷಿ ಅಥವಾ ಅನ್ಟ್ರೀಟೆಡ್ ಸೀಡ್ಸ್ಗಳನ್ನ ಯೂಸ್ ಮಾಡಬೇಕು. ಆ ಥರ ಯೂಸ್ ಮಾಡಿ ರೋಗ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡುವಂಥದ್ದು. ಪೋಷಕಾಂಶ ನಿರ್ವಹಣೆ ಹೇಗೆ ಮಾಡ್ತೀವಿ, ಬೆಳೆ ತಿರುವಿಕೆ ಅಂದ್ರೆ ಕ್ರಾಪ್ ರೊಟೇಷನ್, ಮೊನೋಕ್ರಾಪಿಂಗ್ ಮಾಡದೆ ಕ್ರಾಪ್ ರೊಟೇಷನ್ ಬೆಳೆ ತಿರುವಿಕೆಯನ್ನು ಮಾಡುವಂಥದ್ದು. ಮಿಶ್ರ ಬೆಳೆ ಅಂದ್ರೆ ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ ಅಂತ, ಒಂದೇ ಒಂದು ಬೆಳೆ ಬೆಳೆಯೋ ಬದಲು 3-4 ಬೆಳೆಗಳನ್ನ ಬೆಳೆಯೋದು. ಮಲ್ಟಿ ಕ್ರಾಪಿಂಗ್ ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ, ಫಸ್ಟ್ ಆಫ್ ಆಲ್ ಈ ಬೆಳೆಗೆ ಇರುವಂತ ರೋಗ ಮತ್ತು ಕೀಟಗಳು ಇನ್ನೊಂದು ಬೆಳೆಗೆ ಇರದೇ ಇರಬಹುದು. ಮತ್ತು ಈಗ ಕ್ರೈಸಾಂಥಿಮಮ್ ಅಂತ ಹೇಳ್ತೀವಿ, ಯಾವುದೋ ಒಂದು ಬೆಳೆ ಮಧ್ಯದಲ್ಲಿ ಕ್ರೈಸಾಂಥಿಮಮ್, ಅದನ್ನೇನಂತ ಸಾವಂತಿಗೆ ಹೂವಲ್ಲಿರುವಂತ ಒಂದು ಕೆಮಿಕಲ್ ಏನಾಗುತ್ತೆ, ಅದು ಹುಳಗಳನ್ನ ಕಂಟ್ರೋಲ್ ಮಾಡುತ್ತೆ. ಹಂಗಾಗಿ ಬೇರೆ ಬೆಳೆಗಳಿಗೂ ಹುಳ ಬರ್ದೇ ಇರೋ ತರ ಅದು ಕಾಪಾಡುತ್ತೆ. ಆ ಥರ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಬರೀ ಕೀಟನಾಶಕ ಅಥವಾ ಕಳೆನಾಶಕಗಳಾಗಿ ಕಂಟ್ರೋಲ್ ಮಾಡೋ ಜೊತೆಗೆ ರೈತರಿಗೆ ಅಡಿಷನಲ್ ಇನ್ಕಮ್, ಆದಾಯ ಕೂಡ ಬರ್ಬೋದು. ಯಾವುದೋ ಒಂದು ಟೊಮೆಟೊ ಸಡನ್ ಆಗಿ ಜಾಸ್ತಿ ಪ್ರೈಸ್ ಇರುತ್ತೆ, ಒಂದು ಸಡನ್ ಆಗಿ ಬಿದ್ದೇ ಹೋಯಿತು, ಅವಾಗ ಇನ್ನೊಂದು ಬೆಳೆಗಳಿಂದ ಆದಾಯ ಬರುತ್ತೆ. ಹಂಗಾಗಿ ಯಾವತ್ತು ಮಿಶ್ರ ಬೆಳೆಯನ್ನ ಫಾಲೋ ಮಾಡುವಂಥದ್ದು ಒಳ್ಳೆಯದು. ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ, ಅವಾಗ ಹೇಳಿದ ನೈಸರ್ಗಿಕವಾಗಿ ಸಿಗುವಂತ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಬೆಳೆಗಳನ್ನ ಬೆಳೆಯುವಂಥದ್ದು. ದೇಸಿ ಜಾನುವಾರುಗಳ ಬಳಕೆ, ಯಾರೇ ರೈತರ ಹತ್ರ ಒಂದು ಜಾನುವಾರು ಅವ್ರ ಹತ್ರನೇ ಇದ್ದು ಅದರಿಂದ ಸಾವಯವ ಕೃಷಿ ಮಾಡಬೇಕು ಅನ್ನುವಂಥದ್ದು. ಇವು ಸಾವಯವ ಕೃಷಿ ಅಂಶಗಳು. ಇಲ್ಲಿಗೆ ನಮ್ಮ ಇಂಟ್ರೊಡಕ್ಷನ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಮುಗಿಯುತ್ತೆ. ಸೊ ಏನಾದರೂ ಡೌಟ್ ಇದ್ರೆ, ಈ ಪಾಯಿಂಟ್ ಇನ್ನು ಸ್ವಲ್ಪ ಏನಾದರೂ ಅರ್ಥ ಆಗಬೇಕು ಅಂತ ಏನಾದ್ರು ಇದ್ರೆ ನೀವು ಡೌಟ್ ಕೇಳ್ಬೋದು, ಇಲ್ಲಾಂದ್ರೆ ನಾವು ನೆಕ್ಸ್ಟ್ ಇದಕ್ಕೆ ಪ್ರೊಸೀಡ್ ಮಾಡ್ಬೋದು. ಇದೆಲ್ಲ ಹೇಳ್ಬೇಕಾ ಮೇಡಮ್ ರೈತರಿಗೆ? ಹೌದು, ಇದನ್ನ ಹೇಳಲೇಬೇಕು, ಇದರಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಇಲ್ಲಾಂತಂದ್ರೆ ನೀವಾದ್ರೂ ಸ್ವಲ್ಪ ಈ ವರ್ಕ್ ಮಾಡ್ತಿರೋದ್ರಿಂದ ಜಯ ಆರ್ಗ್ಯಾನಿಕ್ ನಿಮ್ಗೊಂದು ಐಡಿಯಾ ಇರುತ್ತೆ, ಟೆಕ್ನಿಕಲ್ ಐಡಿಯಾ. ಬಟ್ ರೈತರಿಗೆ ಅವರೆಲ್ಲ ತುಂಬಾ ವರ್ಷದಿಂದ ಮಾಡ್ಕೊಂಡ್ ಬಂದ್ರು ಕೂಡ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಇದಕ್ಕೆ ತತ್ವ ಇರ್ತಾವ, ಪ್ರಿನ್ಸಿಪಲ್ ಇರ್ತಾವ, ಆಬ್ಜೆಕ್ಟಿವ್ಸ್ ಇರ್ತಾವ ಅಂತ ಅನ್ಸುತ್ತೆ. ಹಂಗಾಗಿ ಎಲ್ಲಾನು ಇವನ್ನೆಲ್ಲ ಹೇಳಲೇಬೇಕಾಗುತ್ತೆ ರೈತರಿಗೆ. ಏನಾದ್ರು ಡೌಟ್ ಇದೆಯಾ? ನೀವು ಮಾತಾಡಿದಷ್ಟು ಸೆಷನ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಇಲ್ಲಾಂದ್ರೆ ಏನು ಗೊತ್ತಾ, ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಯಾಕಂದ್ರೆ 2 ದಿನ ಯಪ್ಪ ಯಾವಾಗ ಹೋಗ್ತಾರೋ ಆಗ್ಬಿಡೋದು. ನಮಗೂ ಅದು ನೀವು ಜಾಸ್ತಿ ಡೌಟ್ ಕೇಳಿದಷ್ಟು ಓಕೆ ಅರ್ಥ ಆಗ್ತಾ ಇದೆ ಅನ್ನೋದ್ರೆ ನಮಗೂ ಒಂದು ಖುಷಿ ಆಗುತ್ತೆ. ಈಗ ನೀವು
ಈಗ ನಿಮ್ಮ ಊರಿನಲ್ಲಿ ಏನ್ ಬೆಳೆ ಬೆಳೀತಾರೆ? ನಮ್ಮೂರಲ್ಲಿ ಭತ್ತ, ಹಾ. ಅಡಿಕೆ, ಅಡಿಕೆ, ತೆಂಗು, ಹಾ, ಕಬ್ಬು, ಹಾ. ಗೋವಿನ ಜೋಳ, ಹಾ. ಹತ್ತಿ, ಪೇಪರ್, ಹಾ. ಬ್ಲ್ಯಾಕ್ ಪೇಪರ್. ನಕ್ಕಾಯ್ಕೊಳ್ಳಿ ಆಯ್ತಾ. ಈಗ ನಿಮ್ಮಿಂದಲೇ ಬಂದಿರೋ ಉತ್ತರಗಳು ಆಯ್ತಾ. ಈಗ ಒಂದು ಗಿಡ ಬೆಳೆಯೋದಿಕ್ಕೆ ಏನೇನೆಲ್ಲ ಹಾಕ್ತೀವಿ ನಾವು? ಈಗ ಗಿಡನೂ ನಮ್ ತರಾನೇ ಅಲ್ವಾ, ಮನುಷ್ಯರ ತರಾನೇ. ಈಗ ನಾವು ಮನುಷ್ಯರಿಗೆ, ಅಮ್ಮ ನಿಮ್ಗೆ ಮಗು ಇದೆಯಾ? ಇದೆ. ಮಗುಗೆ ಏನೇನ್ ಕೊಡ್ತೀರಾ? ಹಾಲು ಕೊಡ್ತೀರಾ? ಹೌದು. ಊಟ ಕೊಡ್ತೀರಾ? ಹೌದು. ಆಮೇಲೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತೀರಾ? ಆಮೇಲೆ ಆರೋಗ್ಯ ಏನಾದ್ರು ಏರ್ಪೇರಾದ್ರೆ ಏನ್ ಕೊಡ್ತೀರಾ? ಔಷಧಿ ಕೊಡ್ತೀರಾ. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ, ಅವ್ರು ಔಷಧಿ ಕೊಡ್ತೀರಾ. ಆಮೇಲೆ ಆ ಮಗುನ ಒಳ್ಳೆ ಒಂದು ಎನ್ವೈರನ್ಮೆಂಟ್, ಪರಿಸರದಲ್ಲಿ ಬೆಳೆಸ್ತೀರಾ. ಆ ಮಕ್ಕಳಿಗೆ ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಳ್ಳಿ, ಒಳ್ಳೆ ಶಾಲೆ ಕಳಿಸ್ತೀರಾ. ಆ ಶಾಲೆನಲ್ಲೂ ಒಳ್ಳೆ ಮಕ್ಕಳ ಜೊತೆ ಬೆಳೀರಿ. ಆ ಮಕ್ಕಳಿಗೆ ಒಂದು ಒಳ್ಳೆ ಪರಿಸರನ ಕೊಡ್ತೀರಾ ಅಲ್ವಾ. ಇದು ಮಕ್ಕಳಿಗೆ. ನಮ್ಮ ಗಿಡಗಳು ನಮ್ ತರಾನೇ, ಮನುಷ್ಯರ ತರಾನೇ ಗಿಡಗಳು ಕೂಡ ಅಲ್ವಾ. ನಾವ್ ಏನ್ ಕೃಷಿ ಮಾಡ್ತೀವಿ ಅದು ಕೂಡ ನಮ್ ಗಿಡಗಳ ತರಾನೇ. ಅದಕ್ಕೂ ಇವ್ರ ಮೇಡಮ್ ಹೇಳಿದ ಹಾಗೆ ಹಿಂದೆ ಸ್ಲೈಡ್ ಅಲ್ಲಿ ನೋಡಿ 4 ಅಂಶಗಳು. ಒಂದು ಸಾವಯವ ಕೃಷಿಯಲ್ಲೇ ತಗೊಳ್ಳೋಣ. ಸಾವಯವ ಕೃಷಿ ಅನ್ನೋದಕ್ಕಿಂತಲೇ ನಮ್ಮ ಮಗು ತರಾನೇ 4 ಅಂಶಗಳು. ಏನ್ ಅಂಶಗಳು? ಅದಕ್ಕೆ ಫಸ್ಟ್ ಊಟ ಕೊಡ್ತೀವಿ. ಊಟ ಯಾವ್ದ್ರ ಮುಖಾಂತರ? ಅದಕ್ಕೆ ನಾವು ಅನ್ನ ಸಾರು ಕೊಡಕ್ಕಾಗಲ್ಲ. ಅದಕ್ಕೆ ಗೊಬ್ಬರಗಳ ಮುಖಾಂತರ ನಾವು ಕೊಡ್ತೀವಿ. ಗೊಬ್ಬರಗಳು ಅಂತಂದ್ರೆ ರಾಸಾಯನಿಕ ಕೊಡಬಾರ್ದು. ಯಾಕೆ ಕೊಡಬಾರ್ದು? ಅದರಲ್ಲಿರೋ ಕೆಮಿಕಲ್ ಎಲ್ಲ ಅದು ಸ್ಟೋರ್ ಮಾಡ್ಕೊಳುತ್ತೆ. ಗಿಡಗಳು ನಮ್ಗಿಂತ ಬುದ್ಧಿವಂತರು. ಹಾಗಾಗಿ ಗಿಡಗಳು ಏನ್ ಮಾಡುತ್ತೆ ಅಂತಂದ್ರೆ ಮನುಷ್ಯರಿಗಿಂತನೂ ಬಹಳ ಬುದ್ಧಿವಂತಿಕೆ ಇದೆ ಗಿಡಗಳಿಗೆ. ತನಗೆ ಬೇಕಾಗಿರೋದನ್ನ ಮಾತ್ರ ತಗೊಂಡು ಅದು ಊಟ ಮಾಡ್ಕೊಳತ್ತೆ. ಅಡಿಗೆ, ಫುಡ್ ಪ್ರಿಪರೇಷನ್ ಅಂತ ನಾವೇನ್ ಹೇಳ್ತೀವಲ್ಲ, ಅದಕ್ಕೆ ಊಟನ ತಯಾರಿಸ್ಕೊಳುತ್ತೆ. ಬೇಡದಿರೋ ತ್ಯಾಜ್ಯನೆಲ್ಲ ಮತ್ತೆ ಮಣ್ಣಿಗೆ ಬಿಟ್ಬಿಡುತ್ತೆ. ಪಾಪ ಮಣ್ಣು ಅದ್ರದ್ದು ತ್ಯಾಜ್ಯದ ಭಾರ ಹೊರಬೇಕಾ ಹೇಳಿ? ಅದಕ್ಕೆ ಆದಷ್ಟು ಸಾವಯವ ಗೊಬ್ಬರನ ಅದಕ್ಕೆ ಊಟ ತರ ಸಾವಯವ ಗೊಬ್ಬರ ಕೊಡ್ತೀವಿ. ಯಾವ್ಯಾವ ತರ ಸಾವಯವ ಗೊಬ್ಬರ ಕೊಡ್ಬೋದು? ಮೇಡಮ್ ಹಾಕಿದ್ದಾರೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಾನು ಅದ್ರ ಬಗ್ಗೆ ಮತ್ತೆ ಹೇಳೋದಿಲ್ಲ. ಆಮೇಲೆ 2ನೇ ಅಂಶವಾಗಿ ಮಗುಗೆ ಹುಷಾರ್ ತಪ್ಪುತ್ತೆ ಅಲ್ವಾ. ಅದೇ ತರಾನೇ ಇಲ್ಲೂ ಕೀಟಗಳು ಹುಟ್ಟುತ್ತೆ, ರೋಗಗಳು ಹುಟ್ಟುತ್ತೆ ಅಲ್ವಾ. ಗಿಡನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕಾಗಲ್ಲ. ಅದಕ್ಕೆ ಕೀಟ ನಿರ್ವಹಣೆ ಮಾಡ್ಬೇಕು, ಕೀಟಗಳನ್ನೆಲ್ಲ ತೆಗಿಬೇಕು. ಈಗ ಕೆಲವು ಮಕ್ಳಿಗೆ ನೋಡಿರ್ತೀರ, ಸ್ಕೂಲಲ್ಲಿ ಒಟ್ಟಿಗೆ 4-5 ಜನ ಹೆಣ್ಮಕ್ಳ ಜೊತೆ ಇದ್ದಾಗ ಹೇನ್ ಬರೋದು ಏನಾದ್ರೂ ಒಂದು ಆಗುತ್ತೆ. ಯಾಕಂದ್ರೆ ಆ ಮಕ್ಕಳು ಪಾಪ ಚೆನ್ನಾಗಿದ್ರು ಬೇರೆಯವರಿಂದ ಹೊರಗಡೆಯಿಂದ ಬರ್ತಾ ಇದೆ ಆ ಮಕ್ಕಳಿಗೆ. ಆ ತರ ಇದ್ದಾಗ ಆ ಕೀಟಗಳನ್ನ ನಾವು ತೆಗಿಬೇಕಾಗುತ್ತೆ. ಆ ತರ ಇಲ್ಲಿ ಕೀಟನಾಶಕ, ಇಲ್ಲಿ ನೈಸರ್ಗಿಕ ಪ್ರಭೇದಗಳನ್ನ ಉಪಯೋಗಿಸಬಹುದು ಕೀಟನಾಶಕಗಳನ್ನ. ಇಲ್ಲ ಅಂತಂತಂದ್ರೆ ಕೀಟನಾಶಕನ ನಾವೇ ತಯಾರು ಮಾಡಬಹುದು ಆಯ್ತಾ. ಅದು ಆಮೇಲೆ ರೋಗ ನಿರ್ವಹಣೆ, ಕೀಟ ಮತ್ತು ರೋಗ ನಿರ್ವಹಣೆ, ಅದು 2 ಕೂಡ ಒಂದೇ ಅಂಶದಲ್ಲಿ ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ? ರೋಗ ನಿರ್ವಹಣೆ ಅಂತಂತಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ಈಗ ಯಾವ ತರ ರೋಗಗಳು ಬರ್ಬೋದು ಯಾರಾದ್ರೂ ಹೇಳ್ತೀರಾ? ನಿಮ್ಮ ಬೆಳೆಗಳಿಗೆ ಹೇಳಿ. ಮೈಕ್ ಮೇಲೆ ಇಟ್ಕೊಡಿ. ಹುಳದ ಪಾಠ ಆಗೋಯ್ತು. ರೋಗ ಬೇರೆ, ಹುಳ ಬೇರೆ. ಎಲೆ ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ ಬರುತ್ತೆ, ಕೊಳೆ ಕೊಳೆ ರೋಗ ಬರುತ್ತೆ ಅಡಿಕೆಗೆ. ಅದು ಫಂಗಸ್ ಎಲ್ಲ ಇರೋದು ಅದೇ ಕೊಳೆ ರೋಗ. ಶೀಲಿಂಧ್ರಗಳು ಅಂತ ನಾವು ಹೇಳ್ತೀವಿ. ಆಮೇಲೆ ಬೆಂಕಿ ರೋಗ ಅಂತ ಬರುತ್ತೆ, ಬ್ಲಾಕ್ಸ್ ಅಂತ ಹೇಳ್ತೀವಿ. ಆಮೇಲೆ ಕೊಳೆ ರೋಗ ಬೇರೆ, ಬೆಂಕಿ ರೋಗ ಬೇರೆ. ಆಮೇಲೆ ಎಲೆ ಸುರುಳಿ ಹುಳ ಆಗಿರುತ್ತೆ. ಹಾಗಾಗಿ ಅದಕ್ಕೆಲ್ಲ ರೋಗ ನಿರ್ವಹಣೆ ಕೂಡ ನಾವು ನೈಸರ್ಗಿಕವಾಗಿ ಮಾಡ್ಬೇಕಾಗುತ್ತೆ. ಅದಕ್ಕೆ ಬೇರೆ ತರಹ ಇದು ನೀಮಾಸ್ತ್ರ ಇದೆ, ಬ್ರಹ್ಮಾಸ್ತ್ರ ಇದೆ, ಅಥವಾ ಅಂಗಡಿಯಿಂದ ತಗೊಳ್ಬಹುದು, ಪಂಚಗವ್ಯ ರೆಡಿ ಮಾಡಬಹುದು. ಆದಷ್ಟು ನಮ್ಮಲ್ಲೇ ಪರಿಸರದಲ್ಲಿ ಸಿಗುವಂತ ತ್ಯಾಜ್ಯಗಳನ್ನ ಉಪಯೋಗಿಸ್ಕೊಂಡು ಕೀಟ ನಿರ್ವಹಣೆ ಮತ್ತೆ ರೋಗ ನಿರ್ವಹಣೆ ಮಾಡ್ಬೇಕಾಗುತ್ತೆ. ಇದು 2ನೇ ವಿಚಾರ. 3ನೇ ವಿಚಾರ ಪೋಷಕಾಂಶ ನಿರ್ವಹಣೆ. ಅಂದ್ರೆ ನಮ್ಮ ಎನ್ವೈರನ್ಮೆಂಟ್, ಈಗ ಮಕ್ಕಳಿಗೆ ಹೇಗೆ ಒಳ್ಳೆ ಪರಿಸರ ಕೊಡ್ತೀವಿ ಅದೇ ತರ ನಮ್ಮ ಗಿಡಗಳಿಗೂ ಒಳ್ಳೆ ಪರಿಸರ ಕೊಡ್ಬೇಕು. ಇವ್ರು ಹೇಳಿದ ಹಾಗೆ ಬೆಳೆ ತಿರುವಿಕೆ, ಬೇರೆ ಪರಿಸರ ಏನ್ ಕೊಡ್ಬೋದು? ಈಗ ನಮ್ಮಲ್ಲಿ 3 ಸೀಸನ್ಗಳಿದೆ ಹೇಳಿ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಅದನ್ನ ನಾವು ಅಗ್ರಿಕಲ್ಚರ್ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ರೈತರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಮುಂಗಾರು, ಹಿಂಗಾರು, ಆಮೇಲೆ ಬೇಸಿಗೆ. ಮುಂಗಾರು, ಹಿಂಗಾರು, ಬೇಸಿಗೆ ಅಲ್ವಾ. ಮುಂಗಾರಿನಲ್ಲಿ ಒಂದು ಬೆಳೆ ಹಾಕೋಬಹುದು.
ಹಿಂಗಾರಲ್ಲಿ ಒಂದು ಬೆಳೆ ಹಾಕೋಬಹುದು. ಇಲ್ಲ ಹಿಂಗಾರು ಅಂತಂದ್ರೆ ಲೇಟ್ ಡಿಸೆಂಬರ್ ಅಂತ ನಾವೇನ್ ಕರಿತೀವಲ್ಲ, ಈ ಡಿಸೆಂಬರ್ ಅಲ್ಲಿ ಈ ಸಣ್ಣ ಸಣ್ಣ ತರಕಾರಿ ಬೆಳೆಗಳನ್ನ ಹಾಕೊಳ್ಳಬಹುದು. ಆಮೇಲೆ ಬೇಸಿಗೆನಲ್ಲಿ ನೀರಿದ್ರೆ ಬೇರೆ ಬೆಳೆಗಳ ಹಾಕಬಹುದು. ಅದ್ರ ಜೊತೆಗೆ ಬದುಗಳಲ್ಲಿ ಅಡಿಕೆ ಇದ್ದೇ ಇರುತ್ತೆ ಅಲ್ವಾ, ಅದು ಅಡಿಕೆ ಬಂದು ಬಹುವಾರ್ಷಿಕ ಬೆಳೆ ಅಂತ ನಾವು ಕರಿತೀವಿ, ಅಡಿಕೆ ಇದ್ದೇ ಇರುತ್ತೆ. ಹಾಗಾಗಿ ಮಿಶ್ರ ಬೆಳೆ ಬೆಳೆದಾಗ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನ ಒಳ್ಳೆ ಪರಿಸರ, ಪೋಷಕಾಂಶ ನಿರ್ವಹಣೆಗೆ, ಆಮೇಲೆ ಬೆಳೆ ತಿರುವಿಕೆ, ಒಂದೊಂದು ಋತುವಿನಲ್ಲಿ ಒಂದೊಂದು ಬೆಳೆ ಬೆಳೆಯುವಂಥದ್ದು, ಆಮೇಲೆ ನೈಸರ್ಗಿಕ ಸಂಪನ್ಮೂಲದ ಬಳಕೆ ಆಲ್ರೆಡಿ ಹೇಳಿದ್ದಾರೆ. ಹಾಗಾಗಿ ಈ 4 ಅಂಶಗಳು ಆಯ್ತಾ. ಅದಕ್ಕೆ ನೀವು ಎಷ್ಟು ನೀವು ಮಾತಾಡ್ತೀರಾ ಹಾಗೆ ನಮ್ದು ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವ್ ಏನೇ ಇಲ್ಲಿ ಇವತ್ತು ಟ್ರೈನಿಂಗ್ ಕೊಟ್ರು ಎಲ್ಲಾ ಸಿಚುಯೇಷನ್ ನಿಮ್ಮ ಊರಿನ ನಿಮ್ಮ ಬೆಳೆಗಳನ್ನ ಅಲ್ಲಿ ಎಕ್ಸಾಂಪಲ್ ಆಗಿ ಯೋಚನೆ ಮಾಡಿ. ಓ ಈ ತರ ರಸಗೊಬ್ಬರ ಅಂದ್ರೆ ನಮ್ಮ ಊರಿನಲ್ಲಿ ಏನು ಉಪಯೋಗಿಸ್ತಾರೆ ಸರ್ ಆಲ್ರೆಡಿ ಹೇಳಿದ್ರು, ವರ್ಮಿ ಕಾಂಪೋಸ್ಟ್ ಉಪಯೋಗಿಸ್ತಾರೆ. ಆ ವರ್ಮಿ ಕಾಂಪೋಸ್ಟ್ ಅಲ್ಲಿ ಹಾಕ್ಬೋದು, ಸರಿ. ಆಮೇಲೆ ರಾಸಾಯನಿಕ ಗೊಬ್ಬರದ ಬದಲು ಇಲ್ಲಿ ಯಾರ್ಯಾರು ರಾಸಾಯನಿಕ ಗೊಬ್ಬರ ಹಾಕ್ತಾ ಇದಾರೆ ಅವ್ರಿಗೆ ಇದನ್ನ ಹೇಳಬಹುದು. ಆಮೇಲೆ ಕೀಟ ನಿರ್ವಹಣೆ, ಮತ್ತೆ ನೀವು ಯಾರೋ ಹತ್ತಿ ಅಂತ ಹೇಳಿದ್ರಿ, ಕರೆಕ್ಟ್? ಹತ್ತಿ ಬೆಳೀತಾರೆ, ನೀವು ಹೇಳಿದ್ರಿ ಮೇಡಮ್, ಹತ್ತಿ ಬೆಳೀತಾರೆ. ಹತ್ತಿಯಲ್ಲಿ 2 ತರ ಬೀಜಗಳು ಬರುತ್ತೆ ಇವಾಗ. ಈಗ ಒಂದು GMO ಮೇಡಮ್ ಹೇಳಿದಂಗೆ ಅದು ಜೆನೆಟಿಕಲಿ ಮಾಡಿಫೈಡ್ ಬೀಜ ಅಂತ ಏನ್ ಬರುತ್ತೆ ಅದು ಬರುತ್ತೆ, ಮತ್ತೆ ರೆಗ್ಯುಲರ್ ಬೀಜ ಬರುತ್ತೆ. ಆದರೆ ಸಾವಯವ ಕೃಷಿಯಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಉಪಯೋಗ ಮಾಡೋ ಹಾಗೆ ಇಲ್ಲ. ಬಿಟಿ ಕಾಟನ್ ಮಾಡೋ ಹಾಗೆ ಇಲ್ಲ, ತಳಿ ಮಾರ್ಪಾಡು ಇಲ್ಲ, ವ್ಯವಸ್ಥೆ ಇಲ್ಲ. ಹಾಗಾಗಿ ಆ ರೈತರು ಯಾರು, ನೀವು ಅವಾಗ ಪ್ರಶ್ನೆ ಕೇಳ್ಬೋದು, ಕಾಟನ್ ಹತ್ತಿ ಬೆಳೀತಾ ಇದ್ದೀರಾ, ನೀವು ಬೀಜ ಎಲ್ಲಿಂದ ತರ್ತಾ ಇದ್ದೀರಾ? ಆ ತರ ಸಿಚುಯೇಷನ್ ನ ಸಂದರ್ಭಗಳನ್ನ ನಿಮ್ಮ ಕ್ರಾಪ್ಗೆ ನಿಮ್ಮ ಮನಸ್ಸಿನಲ್ಲಿ ಅಳವಡಿಸ್ಕೊಂಡಾಗ ಅವಾಗ ನಿಮ್ಗೆ ಪ್ರಶ್ನೆಗಳು ಹೆಚ್ಚಾಗುತ್ತೆ. ಇನ್ನು 2 ದಿನ ನಾವು ನಿಮ್ ಜೊತೆಗೆ ಇರ್ತೀವಿ, ಈ ಟ್ರೈನಿಂಗ್ ನ ಸದುಪಯೋಗ ಮಾಡ್ಕೊಳ್ಳಿ ಅಷ್ಟೇ ನಾವು ಹೇಳೋದು. ಇಲ್ಲ ನೀವು ನಾನು ಜಸ್ಟ್ ಕ್ಲಾಸ್ ರೂಮ್ ಟ್ರೈನಿಂಗ್ ಮಾಡ್ಕೊಳ್ತೀನಿ ಅಂತಂದ್ರೆ ನೀವು ಕಾಲೇಜಲ್ಲಿ ಕಲಿಬಹುದು. ಹತ್ತಿ ಅಂದಾಗ ಹತ್ತಿದ ಒಂದು ಎಕ್ಸಾಂಪಲ್ ಇದೆ ನಮ್ಮಲ್ಲಿ. ಕೆಲವು ಸುಮಾರು ಜನ ಹತ್ತಿಯನ್ನು ಬೆಳೆಸುವಾಗ ಅದಕ್ಕೆ ಹೆಚ್ಚಾಗಿ ಕೆಮಿಕಲ್ ಹೊಡಿಬೇಕಿಲ್ಲ. ಅದು ಹಣ್ಣುಗಳು ಬಿಟ್ಟಾಗ ಕೆಮಿಕಲ್ ಹೊಡಿದು ಅದರಿಂದ ಜಂಗಲ್ನ ಎಲ್ಲ ಜೇನುಗಳೆಲ್ಲ ನಶಿಸಿ ಹೋಗಿ ಈ ಜಂಗಲ್ ಜೇನುಗಳಿಲ್ಲದೆ ಈಗ ಜೇನು ಪೆಟ್ಟಿಗೆಗಳು ಸಾಕುವಂತ ಸ್ಥಿತಿಗೆ ಬಂದ್ಬಿಟ್ಟು. ಅದೇ ನಾವು ಆರ್ಗ್ಯಾನಿಕ್ ಸಿಸ್ಟಮ್ ಬಂದದೇ ಅದರಿಂದ. ಯಾಕಂದ್ರೆ ಅದು ಈ ಪಾಯಿಂಟ್ ನಾಪ್ಕ ಇಟ್ಕೊಳ್ಳಿ, ಈ ಪಾಯಿಂಟಿಗೆ ನಾವು ಬರ್ತೀವಿ ಆಯ್ತಾ. ಯಾಕಂದ್ರೆ ಇದ್ರದ್ದೇ ಒಂದು ಪಾಯಿಂಟ್ ಇದೆ PGS ಸರ್ಟಿಫಿಕೇಶನ್ ನಲ್ಲಿ. ಹತ್ತಿ ಮತ್ತೆ ಜೇನಿಲ್ಲ, ಆದ್ರೆ ಹತ್ತಿ ಮತ್ತೆ ಜೇನು ಸಾಂದರ್ಭಿಕ ಅಂದ್ರೆ ಎಕ್ಸಾಂಪಲ್, ಅದ್ರದ್ದೇ ಒಂದು ಪಾಯಿಂಟ್ ಇದೆ. ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಆ ಪಾಯಿಂಟ್ PGS ಅಲ್ಲಿ ಇದೆ. ಇದ್ರ ಬಗ್ಗೆ ನಾವು ಮಾತಾಡೋಣ. ಹಾಗಾಗಿ ಇಂಥ ಸಾಂದರ್ಭಿಕ ವಿಷಯಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಅದನ್ನ ಚರ್ಚೆಗಳಲ್ಲಿ ಮಾತಾಡೋಣ. ಸರಿನಾ? ಆಗ್ಬಹುದಲ್ವಾ?